ಲಾಸ್ಟ್ ಇರೋದು. ಸೊ ಇಂಟ್ರೊಡಕ್ಷನ್ ಎಲ್ಲ ಆಗಿತ್ತು. ಇಂಟ್ರೊಡಕ್ಷನ್ ಟು ಕಂಟಿನ್ಯೂಸ್ ಟೈಮ್ ಫೋರಿಯರ್ ಸೀರೀಸ್ ಎಲ್ಲ ಆಗಿತ್ತು. ಸೊ ಈ ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಫೋರಿಯರ್ ಸೀರೀಸ್ ಸ್ಟಾರ್ಟ್ ಮಾಡೋಣ. ಸೊ ಪ್ರಾಪರ್ಟೀಸ್ ಆಫ್ ಫೋರಿಯರ್ ಸೀರೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಷ್ಟೊಂದು ಜನರಲಿ ನೋಡೋಣ. ಸೊ ದೇರ್ಫೋರ್ ನೋಟ್ ಅಂತಂದರೆ ಮಾಡ್ಕೋ ಏನಾರು. ಸೊ ಸೆಕೆಂಡ್ ನೋಟ್. ಸೊ ಸಿ ಕೆ ಅಂತಂದ್ರೇನು? ಇಟ್ ಈಸ್ ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಆಫ್ ಅ ಸಿಗ್ನಲ್ ಅಲ್ವಾ, ವಿಚ್ ಈಸ್ ಈಕ್ವಲ್ ಟು 1 by ಟೈಮ್ ಪೀರಿಯಡ್ ಇಂಟಿಗ್ರೇಷನ್ ಓವರ್ ಟೈಮ್ ಪೀರಿಯಡ್. ಒಳಗೇನಿತ್ತು ಸಿಗ್ನಲ್ ಇಂಟು ಏನಿರ್ತಿತ್ತು e⁻⁻ j ω0 kt dt. ಸೊ ಅದೇ ರೀತಿ ಎನಿ ಸಿಗ್ನಲ್ ಈಸ್ ಈಕ್ವಲ್ ಟು ಏನಿರ್ತಿತ್ತು ಸಮೇಷನ್ k is equal to -∞ to ∞ ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಇಂಟು e⁻j ω0 kt ಇರ್ತಿತ್ತು. ಸೊ ದೇರ್ಫೋರ್ ಇದೊಂದು ನೆನಪಿದ್ರೆ, ಸೊ ದೇರ್ಫೋರ್ ನೆಕ್ಸ್ಟ್ ಪ್ರಾಪರ್ಟೀಸಲ್ಲಿ ಏನಾಗುತ್ತೆ, ಪ್ರಾಪರ್ಟೀಸಲ್ಲಿ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದರೆ ಸೊ ನೆನಪಿರಲಿ. ಸೊ ದೇರ್ಫೋರ್ ಸಿಗ್ನಲ್ ಅಂತಂದ್ರೇನು? ಸೊ ಸಿಗ್ನಲ್ ಈಸ್ ಈಕ್ವಲ್ ಟು ಸಮೇಷನ್ k is equal to -∞ to ∞ ಎಫೆಕ್ಟಿವ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್. ಅದೇನಾರು ಆಗಿರ್ಬೋದು, ಜಸ್ಟ್ ಎಫೆಕ್ಟಿವ್ ಫೋರಿಯರ್ ಕೋಫಿಷಿಯಂಟ್ ಆಫ್ ದಿ ಸಿಗ್ನಲ್ ಅಷ್ಟೇ. ಸಿ ಕೆ ಅಂತಲೇ ಇಲ್ಲ, ಸಿ ಕೆನೂ ಬೇಡ ಇಲ್ಲಿ. ಜಸ್ಟ್ ಏನು ಎಫೆಕ್ಟಿವ್ ಫೋರಿಯರ್ ಸೀರೀಸ್ ಆಫ್ ಸಿಗ್ನಲ್ ಈಸ್ ಈಕ್ವಲ್ ಟು 1/T0 ಇಂಟಿಗ್ರೇಷನ್ ಸಿಗ್ನಲ್ ಅಷ್ಟೇ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಪ್ರಾಪರ್ಟೀಸಿಗೆ ಬರೋಣ. ಪ್ರಾಪರ್ಟೀಸ್ ಆಫ್ ಕಂಟಿನ್ಯೂಸ್ ಟೈಮ್ ಫೋರಿಯರ್ ಸೀರೀಸ್. ಓಕೆನಾ? ಓಕೆ. ಸೊ ಫಸ್ಟ್ ಪ್ರಾಪರ್ಟಿ ಯಾವುದಿದೆ ಅಂತಂದರೆ ಟೈಮ್ ಶಿಫ್ಟಿಂಗ್ ಪ್ರಾಪರ್ಟಿ. ಯಾವುದು? ಟೈಮ್ ಶಿಫ್ಟಿಂಗ್ ಪ್ರಾಪರ್ಟಿ. ಸೊ ನೋಡೋದು ಟೈಮ್ ಶಿಫ್ಟಿಂಗ್ ಪ್ರಾಪರ್ಟಿ ಹೇಗೆ ವರ್ಕ್ ಆಗುತ್ತೆ. ಸೊ ನೋಡೋಣ. ಏನು ಕನ್ಸಿಡರ್ ಮಾಡ್ತೀಯ? ಏನು ಕನ್ಸಿಡರ್ ಮಾಡ್ತಿದ್ರು? ಎಕ್ಸ್ ಆಫ್ ಟಿ ಈಸ್ ಅ ಪಿರಿಯಾಡಿಕ್ ಸಿಗ್ನಲ್. ಎಕ್ಸ್ ಆಫ್ ಟಿ ಅನ್ನೋದು ಒಂದು ಪಿರಿಯಾಡಿಕ್ ಸಿಗ್ನಲ್ ಅಂತ ತಗೋಣ. ಎಕ್ಸ್ ಆಫ್ ಟಿ ಈಸ್ ಅ ಪಿರಿಯಾಡಿಕ್ ಸಿಗ್ನಲ್ ವಿತ್ ಪೀರಿಯಡ್ T0 ಆ್ಯಂಡ್ ವಿತ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಏನಿರುತ್ತೆ, ಫಂಡಮೆಂಟಲ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ω0. ಓಕೆನಾ? ಸೊ ಅವಾಗ ಎಕ್ಸ್ ಆಫ್ ಟಿ ಸಿಗ್ನಲ್ದು ಏನು ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನಾಗುತ್ತೆ, ಸಿ ಕೆ ಇರುತ್ತೆ. ಆ್ಯಂಡ್ ಇದು ನಮಗೆ ಗೊತ್ತಿದೆ. ಓಕೆನಾ? ಏನು ಎಕ್ಸ್ ಆಫ್ ಟಿ ಯಾವುದೋ ಒಂದು ಸಿಗ್ನಲ್ ಅಂತಂದರೆ ಅದರದ್ದು ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಸಿ ಕೆ ಆಗಿರುತ್ತೆ. ಸೊ ವಾಟ್ ಈಸ್ ಎಕ್ಸ್ ಆಫ್ ಟಿ ಅಂತಂದ್ರೇನು? ಸೊ ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಸಮೇಷನ್ -∞ to ∞ ಸಿ ಕೆ e⁻j ω0 kt ಅಂತ. ಓಕೆನಾ? ನೆಕ್ಸ್ಟ್ ಈಗೇನು ಮಾಡ್ತೀನಿ ನಾನು? ಟೈಮ್ ಶಿಫ್ಟ್ ಮಾಡ್ತೀನಿ. ಸೊ ನಮಗೆ ಗೊತ್ತಿದೆ, ಫಸ್ಟ್ ಚಾಪ್ಟರ್ಲಿ ಓದಿದ್ವಿ, ಟೈಮ್ ಶಿಫ್ಟ್ ಮಾಡೋದ್ರಿಂದ ನಮ್ಮ ಪೀರಿಯಡ್ ಏನಾಗಲ್ಲ, ಟೈಮ್ ಪೀರಿಯಡ್ ಚೇಂಜ್ ಆಗಲ್ಲ. ಅದೇ ರೀತಿ ಫ್ರೀಕ್ವೆನ್ಸಿ ಕೂಡ ಚೇಂಜ್ ಆಗಲ್ಲ. ಫ್ರೀಕ್ವೆನ್ಸಿ ಏನಿರುತ್ತೆ, ಫ್ರೀಕ್ವೆನ್ಸಿ ಹಾಗೆ ಇರುತ್ತೆ. ಸೊ ಏನು ಮಾಡ್ತಿದ್ದೀನಿ, ಟಿ ರಿಪ್ಲೇಸ್ ಟೈಮ್ ಶಿಫ್ಟ್ ಮಾಡ್ತೀನಿ ವಿತ್ ಸಮ್ ಯೂನಿಟ್, 2 ಯೂನಿಟ್ ಅಂತ ತಿಳ್ಕೊಂಡು ಟೈಮ್ ಶಿಫ್ಟ್ 2 ಯೂನಿಟ್. ಸೊ ದೇರ್ಫೋರ್ ಟೈಮ್ ಪೀರಿಯಡ್ ಕೂಡ ಸೇಮ್ ಇರುತ್ತೆ. ಸೊ ಇದರ ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನಂತ ತಗೊಳ್ಳೋಣ? ಲೆಟ್ ಅಸ್ ಕನ್ಸಿಡರ್ ಇಟ್ ಆಸ್ ಎಕ್ಸ್ ಕೆ ಅಂತ ತಗೊಳ್ಳೋಣ. ಓಕೆನಾ? ನಾವು ಇದ್ರದ್ದು ಏನು ಬರೆಯೋಣ? ಫೋರಿಯರ್ ಸೀರೀಸ್ ಬರೆಯೋದಾದರೆ ಎಕ್ಸ್ ಆಫ್ ಟಿ -2 ಈಸ್ ಈಕ್ವಲ್ ಟು ಸಮೇಷನ್ -∞ to ∞ ಎಕ್ಸ್ ಕೆ ಇ ಎಫ್ ಎಸ್ ಸಿ ಅಲ್ವಾ. ಎನಿ ಸಿಗ್ನಲ್ ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸಿಗ್ನಲ್ ಕೋಫಿಷಿಯಂಟ್ ಇಂಟು e⁻j ω0 ಕೆ ಇಂಟು ಟಿ ಜಾಗದಲ್ಲಿ ಏನು ಬರ್ತೀವಿ ಇಲ್ಲಿ T-2. ಇಷ್ಟೇ ಚೇಂಜ್ ಆಗುತ್ತೆ. ಓಕೆನಾ? ಸೊ ಏನಂತಂದರೆ ಎಕ್ಸ್ ಆಫ್ ಟಿ ಒಂದು ಸಿಗ್ನಲ್ ಅನ್ನೋ ಥರ ಎಕ್ಸ್ ಆಫ್ T-2 ಕೂಡ ಒಂದು ಸಿಗ್ನಲ್. ಅದರದ್ದು ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನಿರುತ್ತೆ
ಎಕ್ಸ್ ಕೆ ಇರುತ್ತೆ. ಸೊ ದೇರ್ಫೋರ್ ಅದರದ್ದು ನಾವು ಈಕ್ವೇಷನ್ ಬರೆದ್ರೆ ಈ ಥರ ಬರುತ್ತೆ ಈಕ್ವೇಷನ್. ಓಕೆನಾ? ಓಕೆನಾ ಗುರು? ಓಕೆ, ಇಷ್ಟು ಬರುತ್ತೆ. ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂತಂದರೆ ಈ ಎಕ್ಸ್ ಆಫ್ ಟಿ ಅಲ್ಲಿ ಏನು ಮಾಡ್ತೀನಿ ನಾನು, ಪುಟ್ ಟಿ ಈಸ್ ಈಕ್ವಲ್ ಟು ಟಿ ಮೈನಸ್ 2 ಮಾಡ್ತೀನಿ. ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಸಿಗ್ನಲ್. ನಾನು ಅದರಲ್ಲಿ ಟೈಮ್ ಶಿಫ್ಟ್ ಮಾಡ್ತಿಲ್ಲ. ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ, ಇಲ್ಲಿ ಟೈಮ್ ಶಿಫ್ಟ್ ಮಾಡ್ತೀನಿ. ಓಕೆನಾ? ಏನು ಮಾಡ್ತೀನಿ, ಎಕ್ಸ್ ಆಫ್ ಟಿ ಜಾಗದಲ್ಲಿ ಟಿ ಬೈ 2 ಹಾಕ್ತೀನಿ, ಟಿ ಮೈನಸ್ 2 ಹಾಕ್ತೀನಿ. ಸೊ ಸಮೇಷನ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಕೆ ಇ ಟು ದಿ ಪವರ್ ಆಫ್ ಜೆ ಒಮೆಗಾ ನಾಟ್ ಕೆ ಇಂಟು ಟಿ ಮೈನಸ್ 2. ಓಕೆನಾ? ಇದು ಈಕ್ವೇಷನ್ 1 ತಗೊಳ್ಳಿ. ಸೊ ದೇರ್ಫೋರ್ ಇಲ್ಲಿ ಟಿ ಮೈನಸ್ 2 ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಏನು ಮಾಡ್ತೀನಿ, ಸೇಮ್ ಪೀರಿಯಡ್ ಟಿ ನಾಟ್ ತೊಗೊಂಡು ಒಂದು ಮಾಡ್ತೀನಿ, ಇದು ಟಿ ಮೈನಸ್ 2. ಸೊ ದೇರ್ಫೋರ್ ಇದೆಷ್ಟು ಬಂದಿದೆ, ಕೆ ಟಿ ಬಂದಿದೆ. ಸೊ ಓಕೆನಾ? ಏನಾಗುತ್ತೆ, ಇದಾಗುತ್ತೆ. ಸೊ ನಾವು ಪವರ್ನ ಸ್ಪ್ಲಿಟ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ಏನಿದೆ ಸಿ ಕೆ ಇದೆ ಅಲ್ವಾ, ಸೊ ಫಸ್ಟ್ ಅಲ್ಲಿ ಮೈನ್ ಈಕ್ವೇಷನ್ ಮಾಡ್ತಿರೋದು ಇದೇನಿದೆ, ಸಿ ಕೆ ಇದೆ. ಸಿ ಕೆ ಇ ಟು ದಿ ಪವರ್ ಏನಾಗುತ್ತೆ, ಇ ಟು ದಿ ಪವರ್ ಆಫ್ ಮೈನಸ್ ಜೆ ಒಮೆಗಾ ನಾಟ್ 2k e to the power of j omega naught 2k into e to the power of j omega naught kt. ಸೊ ಈ ಈಕ್ವೇಷನ್ ಎಕ್ಸ್ ಆಫ್ ಟಿ ಮೈನಸ್ 2 ಇದೆರಡು ಕೂಡ ಈಕ್ವಲ್ಲೇ ಅಲ್ವಾ. ಸೊ ಏನಾಯಿತು, ಇದೆರಡು ಕೂಡ ಈಕ್ವಲ್. ಇದೆರಡು ಕೂಡ ಈಕ್ವಲ್ ಅಲ್ವಾ. ಸೊ ಏನು ಮಾಡ್ತೀವಿ, ಅದನ್ನು ಕಂಪೇರ್ ಮಾಡ್ತೀವಿ. ಕಂಪೇರಿಂಗ್ 1 and 2 ಏನು ಸಿಗುತ್ತೆ ನನಗೆ, ಕಂಪೇರ್ ಮಾಡೋಕ್ಕೆ ಹೋದಾಗ ಸೊ ದೇರ್ಫೋರ್ ನನಗೆ ಈ ಜಾಗದಲ್ಲಿ ಏನು ಸಿಗುತ್ತೆ, ಈ ಜಾಗದಲ್ಲಿ ನನಗೆ ಏನು ಸಿಗ್ತಿದೆ, ಎಕ್ಸ್ ಆಫ್ ಕೆ ಸಿಗ್ತಿದೆ. ಸೊ ಎಕ್ಸ್ ಕೆ ಈಸ್ ಈಕ್ವಲ್ ಟು ಸಿ ಕೆ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಜೆ ಒಮೆಗಾ ನಾಟ್ 2k. ಸೊ ಇದಾಯಿತು, ಎಕ್ಸ್ ಕೆ ವ್ಯಾಲ್ಯೂ ಇದೆ. ವಾಟ್ ಈಸ್ ಎಕ್ಸ್ ಕೆ? ಇಟ್ ಈಸ್ ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಆಫ್ ಎಕ್ಸ್ ಆಫ್ ಟಿ ಮೈನಸ್ 2. ಓಕೆನಾ? ಓಕೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಏನಿರುತ್ತೆ ಅಂದರೆ, ಜನರಲಿ ಇದೆ ಬರೆಯೋದಾದರೆ, ಜನರಲಿ ಸೊ ಎಕ್ಸ್ ಆಫ್ ಟಿ ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನಿರುತ್ತೆ ಅನ್ಕೊಳ್ಳೋಣ, ಸಿ ಕೆ ಇರುತ್ತೆ ಅಂತಂದರೆ, ವಾಟ್ ಅಬೌಟ್ ಎಕ್ಸ್ ಆಫ್ ಟಿ ಮೈನಸ್ ಇದೇನಿರುತ್ತೆ ಕೋಫಿಷಿಯಂಟ್ ಸಿ ಕೆ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಜೆ ಎ ಇಂಟು ಒಮೆಗಾ ನಾಟ್ ಟಿ. ಇಲ್ಲಿ ಮೈನಸ್ ಇದೆ ಅಂತಂದರೆ ಅಲ್ಲೂ ಕೂಡ ಏನಾಗುತ್ತೆ, ಅಲ್ಲೂ ಕೂಡ ಮೈನಸ್ ಆಗುತ್ತೆ. ಅದೇ ರೀತಿ ಇ ಟು ದಿ ಪವರ್ ಆಫ್ ಟಿ ಪ್ಲಸ್ ಎ ಇತ್ತು ಅಂತಂದರೆ ಏನಾಗುತ್ತೆ, ಇದರದ್ದು ಎಫೆಕ್ಟಿವ್ ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನಾಗುತ್ತೆ, ಸಿ ಕೆ ಇಂಟು ಇ ಟು ದಿ ಪವರ್ ಆಫ್ ಜೆ ಎ ಒಮೆಗಾ ನಾಟ್ ಟಿ ಆಗುತ್ತೆ. ಓಕೆನಾ? ಸೊ ಅದು ಡಿರೈವೇಷನ್ ಏನು ನೆನ್ಪಿಟ್ಕೊಳ್ಳೋದು ಬೇಡ, ಯು ಶುಡ್ ಏನು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆನಾ ಗುರು? ನಮಗೆ ಇಷ್ಟು ನೆನಪಿದ್ರೆ ಸಾಕು. ನೆಕ್ಸ್ಟ್ ಏನಿದೆ, ನೆನಪಾಯ್ತು, ಅರ್ಥ ಆಯ್ತು ಅದು. ಸೊ ಏನು ಹೇಳಕ್ಕೆ ಬರ್ತದೆ ಅಂತಂದ್ರಲ್ಲಿ, ಸೊ ಟೈಮ್ ಶಿಫ್ಟಿಂಗ್ ಪ್ರಾಪರ್ಟಿಲಿ ಎಕ್ಸ್ ಆಫ್ ಟಿ ಇದು ಸಿ ಕೆ ಇತ್ತು ಅಂತಂದರೆ, ನಾನು ಅದನ್ನು ಶಿಫ್ಟ್ ಮಾಡ್ತೀನಿ ಅಂತಂದರೆ ಏನಾಗುತ್ತೆ, ದೇರ್ಫೋರ್ ಅದ್ರದ್ದು ಏನಾಗುತ್ತೆ, ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನಾಗುತ್ತೆ, ಇದಾಗುತ್ತೆ ಇನ್ ಕೇಸ್ ಆಫ್ ಶಿಫ್ಟಿಂಗಲ್ಲಿ. ಸೊ ಕ್ವಶನ್ ಹೆಂಗೆ ಕೇಳ್ತಾರೆ ಅಂತಂದರೆ, ನನಗೆ ಎಕ್ಸ್ ಆಫ್ ಟಿ ಕೊಟ್ಬಿಟ್ಟು ಇದನ್ನು ಶಿಫ್ಟ್ ಮಾಡಿದ್ರು, ಎಕ್ಸ್ ಆಫ್ ಟಿ ಕೊಡ್ತಾರೆ ಆ್ಯಂಡ್ ಅದ್ರದ್ದು ಏನು ಕೊಟ್ಟಿರ್ತಾರೆ, ಕೋಫಿಷಿಯಂಟ್ ಕೊಟ್ಟಿರ್ತಾರೆ, ಎಫೆಕ್ಟಿವ್ ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಕೊಟ್ಟಿರ್ತಾರೆ ಎಕ್ಸ್ ಆಫ್ ಟಿದು. ನೀವೇನು ಕೊಡ್ತಾರೆ, ಎಕ್ಸ್ ಆಫ್ ಶಿಫ್ಟೆಡ್ ವರ್ಷನ್ ಆಫ್ ಎಕ್ಸ್ ಆಫ್ ಟಿ ಕೊಟ್ಬಿಟ್ಟು ಇದ್ರದ್ದು ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಫೈಂಡ್ ಮಾಡೋ ಅಂತ ಹೇಳ್ತಾರಲ್ಲ, ಆವಾಗ ಈ ಫಾರ್ಮುಲಾ ಯೂಸ್ ಆಗುತ್ತೆ. ಸೊ ದೇರ್ಫೋರ್ ನೆಕ್ಸ್ಟ್ ಏನಿದೆ, ಸೊ ನೆಕ್ಸ್ಟ್ ಒನ್ ಇಸ್ ಸೆಕೆಂಡ್ ಒನ್ ಏನು, ಟೈಮ್ ರಿವರ್ಸಲ್ ಪ್ರಾಪರ್ಟಿ. ಸೊ ಎಲ್ಲದಕ್ಕೂ ಸೇಮ್. ಫಸ್ಟ್ ಏನು ಮಾಡ್ತೀಯಾ ಗುರು, ಲೆಟ್ ಎಕ್ಸ್ ಆಫ್ ಟಿ ಈಸ್ ಅ ಪೀರಿಯಾಡಿಕ್ ಸಿಗ್ನಲ್ ಟೈಮ್ ಪೀರಿಯಡ್ ಎಷ್ಟಿದೆ, ಟಿ ನಾಟ್ ಇದೆ ಆ್ಯಂಡ್ ಒಮೆಗಾ ನಾಟ್ ಏನು, ಒಮೆಗಾ ನಾಟ್ ಇಸ್ ದ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಏನಿದೆ, ಸೊ ಎಕ್ಸ್ ಆಫ್ ಟಿದು ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನಿದೆ, ಸಿ ಕೆ ಇದೆ. ನೆಕ್ಸ್ಟ್ ಸೊ ದೇರ್ಫೋರ್ ಇದನ್ನ ಹೇಗೆ ಡಿಫೈನ್ ಮಾಡ್ತೀಯಾ, ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಸಮೇಷನ್ ಕೆ ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಸಿ ಕೆ
ಇ ಟು ದಿ ಪವರ್ ಆಫ್ ಜೆ ಒಮೆಗಾ ನಾಟ್ ಕೆ ಟಿ ಆಗುತ್ತೆ. ಓಕೆನಾ, ಜೆ ಒಮೆಗಾ ನಾಟ್ ಕೆ ಟಿ ಇದು. ಸೊ ನಾನೇನು ಮಾಡ್ತೀನಿ, ಸೊ ನಿಮಗೆ ಗೊತ್ತಿರೋಂಗೆ ಟೈಮ್ ರಿವರ್ಸಲ್ ಮಾಡೋದ್ರಿಂದ ಏನಾಗುತ್ತೆ, ಪೀರಿಯಡ್ ಏನಾದ್ರು ಚೇಂಜ್ ಆಗುತ್ತಾ? ಪೀರಿಯಡ್ ಚೇಂಜ್ ಆಗೋಲ್ಲ. ಪೀರಿಯಡ್ ಡಸ್ ನಾಟ್ ಚೇಂಜಸ್. ಸೊ ಪೀರಿಯಡ್ ಚೇಂಜ್ ಆಗೋಲ್ಲ. ಫಾರ್ ಎಕ್ಸ್ ಆಫ್ ಮೈನಸ್ ಟಿ ಕೂಡ ಏನಿರುತ್ತೆ, ಸೇಮ್ ಪೀರಿಯಡ್, ಬಿಕಾಸ್ ಟೈಮ್ ರಿವರ್ಸಲ್ ಡಸ್ ನಾಟ್ ಎಫೆಕ್ಟ್ ಪೀರಿಯಡ್. ಓಕೆನಾ? ಸೊ ಓಕೆ, ಸೊ ಇವಾಗ ಏನಾಗುತ್ತೆ, ಸೊ ಲೆಟ್ ಎಕ್ಸ್ ಆಫ್ ಮೈನಸ್ ಟಿದು ಏನು ತಗೊಳ್ಳೋಣ, ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನಂತ ತಗೊಳ್ಳೋಣ, ಲೆಟ್ ಇಟ್ ಬಿ ಎಕ್ಸ್ ಕೆ. ಓಕೆನಾ? ಸೊ ಎಕ್ಸ್ ಆಫ್ ಮೈನಸ್ ಟಿದು ಫೋರಿಯರ್ ಸೀರೀಸ್ ಏನಾಗುತ್ತೆ, ಕೆ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಇದ್ರದ್ದು ಫೋರಿಯರ್ ಸೀರೀಸ್. ನಾನು ಇಲ್ಲೇನು ಟಿಲಿ ಏನು ಚೇಂಜಸ್ ಮಾಡ್ತಿಲ್ಲ. ಸೊ ಈ ಕಡೆ ರೈಟ್ ಸೈಡಲ್ಲಿ ಏನು ಟಿ ಇರಬೇಕು ಅದೇ ಇರುತ್ತೆ. ಏನಾಗುತ್ತೆ, ಎಕ್ಸ್ ಕೆ ಇಂಟು ಇ ಟು ದಿ ಪವರ್ ಆಫ್ ಜೆ ಒಮೆಗಾ ನಾಟ್ ಕೆ ಟಿ ಆಗುತ್ತೆ. ಓಕೆನಾ? ಓಕೆ, ಕೆ ಟಿ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಫಸ್ಟ್ ಈಕ್ವೇಷನಲ್ಲಿ ಏನು ಮಾಡ್ತೀನಿ, ಸೊ ದೇರ್ಫೋರ್ ಇಟ್ ಇಸ್ ಕನ್ಸಿಡರ್ ದಿಸ್ ಒನ್ ಸೆಕೆಂಡ್ ಈಕ್ವೇಷನ್. ಸೊ ಫಸ್ಟ್ ಈಕ್ವೇಷನ್ ಪುಟ್ ಟಿ ಈಕ್ವಲ್ ಟು ಮೈನಸ್ ಟಿ ಇನ್ 1. ಸೊ ಏನಾಗುತ್ತೆ ಅವಾಗ, ಎಕ್ಸ್ ಆಫ್ ಮೈನಸ್ ಟಿ ಈಸ್ ಈಕ್ವಲ್ ಟು ಸಮೇಷನ್ ಕೆ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಏನಾಗುತ್ತೆ, ಸಿ ಕೆ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಜೆ ಒಮೆಗಾ ನಾಟ್ ಕೆ ಟಿ. ಹೌದಾ? ಸೊ ಈಗ ಏನಾಯಿತು, ಇದೆರಡು ಈಕ್ವೇಷನ್ ಸೇಮ್ ಕಾಣಿಸ್ತೀವಿ. ನನಗೆ ನಾನೇನು ಮಾಡ್ತೀನಿ, ಎರಡೂ ಕಂಪೇರ್ ಮಾಡ್ತೀನಿ. ಕಂಪೇರಿಂಗ್ 2 and 3. ಸೊ 2 and 3 ಕಂಪೇರ್ ಮಾಡಿದಾಗ ನನಗೆ ಏನು ಸಿಗ್ತಿದೆ, ಸೊ ಇ ಟು ದಿ ಪವರ್ ಆಫ್ ಜೆ ಒಮೆಗಾ ಕೆ ಟಿ ಜಾಗದಲ್ಲಿ ಇದು ಕಾಣಿಸ್ತಿದೆ ನನಗೆ. ಓಕೆನಾ? ಓಕೆ ಗುರು, ನೋಡ್ಗುರು, ಇವಾಗ ಏನು ಮಾಡ್ತೀನಿ ನೀನು, ಸೊ ಮೈನಸ್ ಎಲ್ಲಿ ಚೇಂಜ್ ಮಾಡ್ತಿದ್ದೆ ನೀನು. ಇವಾಗ ಫಾರ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್, ನೀನು ಅರ್ಥ ಮಾಡ್ಕೊಳ್ಳೋಕೆ ಏನು ತೊಗೊಳ್ಳೋಣ. ಸೊ ದೇರ್ಫೋರ್ ಇದನ್ನು ಕನ್ಸಿಡರ್ ಮಾಡು. ಸೊ ಫಸ್ಟ್ ಈಕ್ವೇಷನ್ 2ಅಲ್ಲಿ ಏನು ಬರ್ತಿದೆ ನನಗೆ, ಇ ಟು ದಿ ಪವರ್ ಆಫ್ ಪಾಸಿಟಿವ್ ಇದೆ. ಥರ್ಡಲ್ಲಿ ಏನು ಬರ್ತಿದೆ, ಇ ಟು ದಿ ಪವರ್ ಆಫ್ ನೆಗೆಟಿವ್ ಇದೆ. ಹೌದಾ? ಇ ಟು ದಿ ಪವರ್ ಆಫ್ ನೆಗೆಟಿವ್ ಇದೆ. ಬಟ್ ಬೋತ್ನ ನಾನೇನು ಮಾಡೋಕ್ಕಲ್ಲ. ಸೊ ಅದಕ್ಕೂ ಕೂಡ ನಾನೇನು ಮಾಡೋಕ್ಕಲ್ಲ, ಕಂಪೇರ್ ಮಾಡೋಕ್ಕೆ ಆಗ್ತಿಲ್ಲ ಇದನ್ನು. ಸೊ ದೇರ್ಫೋರ್ ಇಷ್ಟು ಬರ್ತಿದೆ. ಸೊ ಫಾರ್ ಅಂಡರ್ಸ್ಟ್ಯಾಂಡ್ ಸೇಕ್ ಏನು ಮಾಡ್ತೀನಿ, ಕನ್ಸಿಡರ್ ಕೆ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಸಿ ಕೆ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಜೆ ಒಮೆಗಾ ನಾಟ್ ಕೆ ಟಿ. ಥರ್ಡ್ ಈಕ್ವೇಷನ್ ಕನ್ಸಿಡರ್ ಮಾಡಿ. ಸೊ ನನ್ನ ಹತ್ರ ಏನಿದೆ, ಆ ಥರ ಕೆ ಆಕ್ಸೆಸ್ ಇದೆ. ಓಕೆನಾ? ಏನಿದೆ ನನ್ನ ಹತ್ರ. ಸೊ ಲೆಟ್ ದಿಸ್ ಬಿ ಕೆ, ಇದು ಕೂಡ ಕೆ ಅಂದ್ಕೊಳ್ಳೋಣ. ಓಕೆನಾ? ಏನು ಮಾಡ್ತಿದ್ದೀನಿ ನಾನು ಇಲ್ಲಿ, 0 1 2 3 -1 -2 -3. ಇಲ್ಲೂ ಕೂಡ ಅಷ್ಟೇ ಸೇಮ್ 0 1 2 3 -1 -2 -3. ಸರಿನಾ? ಓಕೆ, ಇಲ್ಲೇನಾಗ್ತಿದೆ, ಇದ್ರದ್ದು ಕೋಫಿಷಿಯಂಟ್ ಎಷ್ಟಿರುತ್ತೆ, C0 ಇರುತ್ತೆ. ಓಕೆನಾ? ಇದ್ರ ವ್ಯಾಲ್ಯೂ ಏನಿರುತ್ತೆ, C1 e ಟು ದಿ ಪವರ್ ಆಫ್, ಸೊ ಈ ಈಕ್ವೇಷನ್ ಹಾಕಿದ್ರೆ ಏನಾಗುತ್ತೆ, ಸೊ ದೇರ್ಫೋರ್ ಮೈನಸ್ ಜೆ ಒಮೆಗಾ ನಾಟ್ ಟಿ. ಇದೇನಾಗುತ್ತೆ, C2 e ಟು ದಿ ಪವರ್ ಆಫ್ ಮೈನಸ್ ಜೆ ಒಮೆಗಾ ನಾಟ್ 2t. ಇದೇನಾಗುತ್ತೆ, C3 e ಟು ದಿ ಪವರ್ ಆಫ್ ಮೈನಸ್ ಜೆ ಒಮೆಗಾ ನಾಟ್ 3t ಆಗುತ್ತೆ. ಓಕೆನಾ? ಸೊ ಅದೇ ರೀತಿ ಇಲ್ಲಿ ಉಲ್ಟಾ ಬಂತು. ನಾನು ಈ ಈಕ್ವೇಷನ್ ಹಾಕ್ತಿದ್ದೆ, ನೆನಪಿರಲಿ. -1 ಹಾಕಿದ್ರೆ ಏನಾಗುತ್ತೆ, C-1 e ಟು ದಿ ಪವರ್ ಆಫ್ ಜೆ ಒಮೆಗಾ ನಾಟ್ ಟಿ. ಇಲ್ಲೇನು ಬರುತ್ತೆ, C-2 e ಟು ದಿ ಪವರ್ ಆಫ್ ಜೆ ಒಮೆಗಾ ನಾಟ್ 2t. ಇಲ್ಲಿ ಹಾಕಿದರೆ C-3 e ಟು ದಿ ಪವರ್ ಆಫ್ ಜೆ ಒಮೆಗಾ ನಾಟ್ 3t. ಓಕೆನಾ? ಓಕೆ, ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ಏನು ಮಾಡ್ತೀನಿ, ಈ ಇದರಲ್ಲೇ ರೀಪ್ಲೇಸ್ ಕೆ ಬೈ ಮೈನಸ್ ಕೆ ರೀಪ್ಲೇಸ್ ಮಾಡ್ತೀನಿ. ಯಾವುದರಲ್ಲಿ, ಇದನ್ನು. ಓಕೆನಾ? ಇಲ್ಲಿ ರೀಪ್ಲೇಸ್ ಮಾಡಿದಾಗ ಏನಾಗುತ್ತೆ, C3 ಏನು ಬರ್ತಿತ್ತು, C3 ಈಸ್ ಈಕ್ವಲ್ ಟು, ಸೊ 3, ಇಲ್ಲಿ -3 ಜಾಗದಲ್ಲಿ, ಸೊ ಇಲ್ಲಿ ಏನಾಗುತ್ತೆ ಇದು, ಸೊ ದೇರ್ಫೋರ್ ಇದು ಪಾಸಿಟಿವ್ ಆಗಿ ಜೆ ಒಮೆಗಾ ನಾಟ್ 3t ಆಗುತ್ತೆ. ಓಕೆನಾ? ಇದೇನಾಗುತ್ತೆ, C2 e ಟು ದಿ ಪವರ್ ಆಫ್ ಜೆ ಒಮೆಗಾ ನಾಟ್
2t ಆಗುತ್ತೆ. ಇದು c1 e to the power of j omega naught t c0 ಇರುತ್ತೆ. ಇದು c minus 1 e to the power of minus j omega naught t. ಇದು c minus 2 e to the power of minus j omega naught 2t. ಇದೇನಾಗುತ್ತೆ c minus 3 e to the power of minus j omega naught 3t. ಸೊ ಈ ಈಕ್ವೇಷನಲ್ಲಿ ಸಿನ್ಸ್ ಈ ಈಕ್ವೇಷನಲ್ಲಿ ನಾನು ಕೆ ಜಾಗದಲ್ಲಿ ಮೈನಸ್ ಕೆ ರೀಪ್ಲೇಸ್ ಮಾಡ್ತಿರೋದ್ರಿಂದ ನನಗೇನು ಸಿಗ್ತಿದೆ, ಸೊ ಎರಡನ್ನೂ ಆ್ಯಡ್ ಮಾಡು. ಸೊ ದೇರ್ಫೋರ್ ಇದನ್ನು ಕೂಡ ಸಮೇಷನ್ ಮಾಡು, ಇದನ್ನು ಕೂಡ ಸಮೇಷನ್ ಮಾಡು. ನನಗೆ ಏನು ಸಿಗ್ತಿದೆ ಫೈನಲ್ ಟೋಟಲ್ ವ್ಯಾಲ್ಯೂ ಏನು ಸಿಗ್ತಿದೆ ನನಗೆ ಸೇಮ್ ಸಿಗ್ತಿದೆ. ಸೊ ಇದು ವ್ಯಾಲ್ಯೂ ಒನ್ನಲ್ಲಿ ಇದ್ರ ವ್ಯಾಲ್ಯೂ ಬೇರೆ ಇರ್ಬೋದು, ಇದ್ರ ವ್ಯಾಲ್ಯೂ ಬೇರೆ ಇರ್ಬೋದು. ಬಟ್ ನಾನು ಎರಡು ಮಾಡ್ತೀನಿ, ಎರಡನ್ನೂ ಕೂಡ ಸಮೇಷನ್ ಮಾಡಿದಾಗ ನನಗೇನು ಸಿಗ್ತಿದೆ, ಎರಡೂ ಸೇಮ್ ವ್ಯಾಲ್ಯೂ ಸಿಗ್ತಿದೆಯಾ. ಸೊ ದೇರ್ಫೋರ್ ನೋಡು, ಇಲ್ಲೂ ಒನ್ನಲ್ಲಿ ಏನು ವ್ಯಾಲ್ಯೂ ಇದೆ, ಇದು ಮೈನಸ್ ಒನ್ನಲ್ಲಿ ಅದು ವ್ಯಾಲ್ಯೂ ಇದೆ. ಸೊ ಟೋಟಲ್ ಸಮೇಷನ್ ಮಾಡ್ತಿರ್ಬೇಕಾದ್ರೆ ನನಗೆ ಏನು ಸಿಗುತ್ತೆ, ಟೋಟಲ್ ವ್ಯಾಲ್ಯೂ ಅದೇ ಸಿಗುತ್ತೆ ನಿಮಗೆ. ಓಕೆನಾ, ಏನು ಸಿಗುತ್ತೆ ನನಗೆ ಟೋಟಲ್ ವ್ಯಾಲ್ಯೂ, ಟೋಟಲ್ ಸಮ್ ಏನಾಗುತ್ತೆ ಸೇಮ್ ಆಗುತ್ತೆ. ಹೌದಲ್ಲ, ಇದು ಸೇಮ್ ಸಮ್ ಆಗುತ್ತೆ ಕೂಡ, ಇದು ಕೂಡ ಸೇಮ್ ಸಮ್ ಸಿಗುತ್ತೆ. ಸೊ ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ, ಸೊ ಹೋಗಿ ನಿನಗೇನಾಗುತ್ತೆ ಅಂತಂದರೆ ಅಂದರೆ ಓಕೆನಾ, ಇಲ್ಲಿ ರೀಪ್ಲೇಸ್ ಮಾಡ್ತಿರೋದು ಏನಾಗುತ್ತೆ ಆವಾಗ ಸಿ ಮೈನಸ್ ಕೆ ಆಗುತ್ತೆ ಕೋಫಿಷಿಯೆಂಟ್. ಇಲ್ಲೆಲ್ಲ ಏನಾಗ್ತಿರುತ್ತೆ ಓಕೆನಾ, ಇಲ್ಲೇನಾಗುತ್ತೆ ಕೆನ ಮೈನಸ್ ಕೆಲ್ ರಿಪ್ಲೇಸ್ ಮಾಡ್ತಿರೋದ್ರಿಂದ ಇದು ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲೂ ಕೂಡ ಮೈನಸ್ ಆಗುತ್ತೆ, ಇಲ್ಲೆಲ್ಲ ಏನಾಗುತ್ತೆ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ ಅವಾಗ ಇದು ಸೇಮ್ ಆಯಿತು. ಸೊ ಈ ಈಕ್ವೇಷನಲ್ಲಿ ನೀವು ನೋಡೋದ್ರೆ ಇದೆರಡನ್ನು ಕಂಪೇರ್ ಮಾಡಿದರೆ ಕೆನ ನೆಗೆಟಿವ್ ಮಾಡ್ತೀನಿ, ಏನು ಮಾಡ್ತೀನಿ ಕೆನ ನೆಗೆಟಿವ್ ಮಾಡ್ತೀನಿ. ಸೊ ಈ ಈಕ್ವೇಷನ್ ಏನು ಮಾಡು, ಕೆನ ನೆಗೆಟಿವ್ ಮಾಡು. ಸೊ ಅವಾಗ ಎಕ್ಸ್ ಆಫ್ ಮೈನಸ್ ಟಿ ಈಸ್ ಈಕ್ವಲ್ ಟು ಸಮೇಷನ್ ಇದೆ ಸಿ ಮೈನಸ್ ಕೆ ಇ ಟು ದಿ ಪವರ್ ಆಫ್ ಜೆ ಒಮೆಗಾ ನಾಟ್ ಕೆ ಟಿ. ಏನಾಗ್ತಿದೆ ನಿನಗೆ, ಇದೆರಡು ಸೇಮ್ ಇದೆ. ಸೊ ಏನು ಸಿಗ್ತಿದೆ ನಿನಗೆ, ಎಕ್ಸ್ ಕೆ ಈಸ್ ಈಕ್ವಲ್ ಟು ಸಿ ಮೈನಸ್ ಕೆ ಸಿಗ್ತಿದೆ. ಇಟ್ ಈಸ್ ದ ಕನ್ಕ್ಲೂಷನ್ ಅಷ್ಟೇ. ಇಟ್ ಈಸ್ ದ ಕನ್ಕ್ಲೂಷನ್. ಏನಂತಂದರೆ ಓಕೆನಾ, ಏನು ಹೇಳ್ಬೇಕಂತ ಬರ್ತೀನಿ ಅಂತಂದರೆ, ಎಕ್ಸ್ ಆಫ್ ಟಿ ಇದು ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯೆಂಟು ಸಿ ಕೆ ಇದೆ ಅಂತಂದರೆ, ಅದೇ ಎಕ್ಸ್ ಆಫ್ ಮೈನಸ್ ಟಿ ಇದು ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯೆಂಟ್ ಏನಿರುತ್ತೆ ಸಿ ಮೈನಸ್ ಕೆ ಇರುತ್ತೆ ಆಲ್ವೇಸ್. ಓಕೆನಾ, ಸೊ ಇಷ್ಟೇ ಬೇಕಾಗಿದೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ, ಇಷ್ಟು ಮಾತ್ರ ಸಾಕು. ಬಟ್ ನಮಗೆ ಡಿರೈವೇಷನ್ ಗೊತ್ತಿರಬೇಕು, ಯಾಕಂದರೆ ಟೈಮ್ ರಿವರ್ಸಲ್ ಪ್ರಾಪರ್ಟಿ ಪ್ರೂವ್ ಮಾಡಿ ಅಂತಂದರೆ ಇಷ್ಟು ಪ್ರೂವ್ ಮಾಡಬೇಕು. ಓಕೆನಾ, ಇಲ್ಲಿ ಅರ್ಥ ಆಯ್ತು ಏನಕ್ಕೆ ಅಂತಂದರೆ. ಸೊ ಇದು ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸತಿ ಬೇಕು, ಏನಕ್ಕೆ ಆಗುತ್ತೆ ಅಂತಂದರೆ ಸೊ ಬೇಕಾದ್ರೆ ಇನ್ನೊಂದು ಸತಿ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡಿದ್ರು ಏನಾಯಿತು, ಇಲ್ಲಿ ಸಿ ಝೀರೋನೇ ಇದೆಯಾ, ಇಲ್ಲೇನಿದೆ, ಇಲ್ಲಿ ಸಿ ಝೀರೋನೇ ಇದೆ. ಸೊ ನಾನೇನು ಹೇಳ್ತಿದ್ದೀನಿ, ಈ ಈಕ್ವೇಷನಲ್ಲಿ ಏನು ಮಾಡು, ಕೆ ಜಾಗದಲ್ಲಿ ಮೈನಸ್ ಕೆ ಹಾಕು. ಅಂದರೆ ಈ ಈಕ್ವೇಷನಲ್ಲಿ ಏನಾಗುತ್ತೆ ಅವಾಗ ಸಿ ಮೈನಸ್ 1 ಇ ಟು ದಿ ಪವರ್ ಆಫ್ ಜೆ ಒಮೆಗಾ ನಾಟ್ ಟಿ, ಸಿ ಮೈನಸ್ 2 ಇ ಟು ದಿ ಪವರ್ ಆಫ್ ಜೆ ಒಮೆಗಾ ನಾಟ್ 2t, ಸಿ ಮೈನಸ್ 3 ಇ ಟು ದಿ ಪವರ್ ಆಫ್ ಮೈನಸ್ ಜೆ ಒಮೆಗಾ ಪ್ಲಸ್ ಜೆ ಒಮೆಗಾ ನಾಟ್ 3t. ಇಲ್ಲೇನಾಗುತ್ತೆ ಸಿ 1 ಇ ಟು ದಿ ಪವರ್ ಆಫ್ ಜೆ ಒಮೆಗಾ ನಾಟ್ ಟಿ ಮೈನಸ್ ಜೆ ಒಮೆಗಾ ನಾಟ್ ಟಿ, ಸಿ 2 ಇ ಟು ದಿ ಪವರ್ ಆಫ್ ಮೈನಸ್ ಜೆ ಒಮೆಗಾ ನಾಟ್ 2t. ಇಲ್ಲೇನಾಗುತ್ತೆ ಸಿ 3 ಇ ಟು ದಿ ಪವರ್ ಆಫ್ ಮೈನಸ್ ಜೆ ಒಮೆಗಾ ನಾಟ್ 3t ಆಗುತ್ತೆ. ಹೌದಾ, ಓಕೆ. ಸೊ ಇದು ನಿನಗೆ ಕಾಣಿಸೋದು ಬೇರೆ ಥರ ಕಾಣಿಸ್ತಿರ್ಬೋದು, ಬಟ್ ಇದ್ರದ್ದು ಸಮ್ಮು ಮತ್ತು ಇದ್ರದ್ದು ಸಮೇಷನ್ ಮಾಡಿದಾಗ ನನಗೇನಾಗುತ್ತೆ, ಎರಡು ವ್ಯಾಲ್ಯೂ ಕೂಡ ಏನು ಬರುತ್ತೆ ಈಕ್ವಲ್ ಬರುತ್ತೆ. ಸೊ ಈಕ್ವಲ್ ಬರೋದ್ರಿಂದ ನಾನು ಇಲ್ಲಿ ಏನು ಮಾಡ್ಬೋದು, ನಾನು ಟಿ ಜಾಗದಲ್ಲಿ ಮೈನಸ್ ಟಿ ಹಾಕ್ತಿರೋದು ನಾನು ಏನು ಮಾಡ್ತೀನಿ, ಕೆ ಜಾಗದಲ್ಲಿ ಮೈನಸ್ ಕೆ ಹಾಕ್ತೀನಿ ಮತ್ತೆ ಇಲ್ಲಿ. ಸೊ ಇಲ್ಲೇನು ಮಾಡ್ತೀನಿ ನಾನು, ಪುಟ್ಟಿಂಗ್ ಕೆ ಈಸ್ ಈಕ್ವಲ್ ಟು ಮೈನಸ್ ಕೆ. ಸೊ ಅವಾಗ ಏನಾಗುತ್ತೆ ನನಗೆ ಈ ಈಕ್ವೇಷನ್ ಸಿಗುತ್ತೆ. ಓಕೆನಾ, ಓಕೆ. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಕೆ ಈಸ್ ಈಕ್ವಲ್ ಟು ಸಿ ಮೈನಸ್ ಕೆ, ದಟ್ ಈಸ್ ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯೆಂಟ್ ಆಫ್ ಎಕ್ಸ್ ಆಫ್ ಮೈನಸ್ ಟಿ ಈಸ್ ಈಕ್ವಲ್ ಟು ಸಿ ಮೈನಸ್ ಕೆ. ಓಕೆನಾ, ಸೊ ಇಲ್ಲೇನಾಗುತ್ತೆ, ಸಮ್ ಕನ್ವರ್ಸೇಷನ್ ಮಾಡೋಣ. ಲೆಟ್ಸ್ ಟಾಕ್. ಏನು ಗುರು, ಏನು ಮಾತಾಡೋಣ? ನಿಮ್ಮ ಪ್ರಕಾರ ಸಿ ಕೆ ಅಂದರೆ ಏನು ಗುರು? ಸೊ ಫಾರ್ ಎಕ್ಸಾಂಪಲ್ ಒಂದು ಇದೆ ಅನ್ಕೋಣ, ಏನಿದೆ ಓಕೆನಾ ಗುರು? ಏನು ಮಾಡೋಣ, ಇದೊಂದು ಪ್ರಾಪರ್ಟಿ ಅಂತಲೂ ಹೇಳಕ್ಕೆ ಬರಲ್ಲ. ಲೆಟ್ಸ್ ಎಕ್ಸ್ ಆಫ್ ಟಿ
ಲೆಟ್ಸ್ ಏನು ತಗೊಳ್ಳೋಣ, ಲೆಟ್ x of t is a periodic signal t naught omega naught ಅಂತ ತಿಳ್ಕೊಳ್ಳೋಣ. ಓಕೆನಾ. x of t ಇದು ಎಫೆಕ್ಟಿವ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನಿರುತ್ತೆ ಸಿ ಕೆ ಅನ್ಕೊಳ್ಳೋಣ. ಸೊ x of t is equal to summation k is equal to minus infinity ಇಂದ plus infinity ಸಿ ಕೆ e to the power of j omega naught ಕೆ ಟಿ ಇದೆ ಅನ್ಕೊಳ್ಳೋಣ. ಸೊ ನಾನೇನು ಮಾಡ್ತಿದ್ದೀನಿ, ಟೈಮ್ ರಿವರ್ಸಲ್ ಮಾಡ್ತೀನಿ. ಟೈಮ್ ರಿವರ್ಸಲ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ, ಟೈಮ್ ರಿವರ್ಸಲ್ದು ಎಫೆಕ್ಟಿವ್ ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನು ಸಿಗುತ್ತೆ ನನಗೆ, ಸೊ ಮುಂಚೆ ಮಾಡಿರೋಂಗೆ ಸಿ ಮೈನಸ್ ಕೆ ಸಿಗುತ್ತೆ. ಓಕೆನಾ. ಸೊ ಅಸ್ಯೂಮ್ ಏನು ಮಾಡೋಣ, ಅಸ್ಯೂಮ್ ವಿ ಹ್ಯಾವ್ ಏನು ಅನ್ಕೊಳ್ಳೋಣ, x of t is a assume x of t is a even signal. Even signal ಅಂತಂದರೆ ಏನಾಗುತ್ತೆ, ಸೊ therefore x of t is equal to x of minus t. ಸೊ ಈ ಥರ ಆಗಿರೋದ್ರಿಂದ x of t ಮತ್ತು x of minus 2 ಈಕ್ವಲ್ ಆಗಿರೋದ್ರಿಂದ ಇದ್ರದ್ದು ಸಿ ಕೆ ಇದೆ, ಸಿ ಕೆ ಇದೆ ಏನಿದೆ, ಸೊ ಎಕ್ಸ್ಪೋನೆನ್ಷಿಯಲ್ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನಿದೆ ಸಿ ಕೆ ಇದೆ. ಸೊ therefore ಇದ್ರದ್ದು ಏನಿದೆ ಸಿ ಮೈನಸ್ ಕೆ ಇದೆ. ಓಕೆನಾ. ಸೊ therefore ಬೋತ್ ಕೂಡ ಏನಾಗುತ್ತೆ, ಬೋತ್ ಕೂಡ ಈಕ್ವಲ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದರೆ ಸಿ ಕೆ ಈಸ್ ಡಿಸ್ಕ್ರೀಟ್ ವಿತ್ ರೆಸ್ಪೆಕ್ಟ್ ಟು ಕೆ. ಸೊ therefore ಫಾರ್ ಎಕ್ಸಾಂಪಲ್ ಏನು ಮಾಡೋಣ ಅಂತಂದರೆ, ಇಲ್ಲೇ ಜಸ್ಟ್ ಹೇಳ್ತೀನಿ ಅಷ್ಟೇ, ಇಲ್ಲಿ ಏನಕ್ಕೆ ಇದಾಗುತ್ತೆ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಕೆ, ಏನಕ್ಕೆ ವಿತ್ ರೆಸ್ಪೆಕ್ಟ್ ಟು ಕೆ ಏನಕ್ಕಾಗುತ್ತೆ ಅಂತಂದರೆ, ಸೊ ಸರಿನಾ, ಏನಕ್ಕೆ ವಿತ್ ರೆಸ್ಪೆಕ್ಟ್ ಟು ಕೆ ಡಿಸ್ಕ್ರೀಟ್ ಅಂತಂದರೆ, ಸೊ therefore ನಾನು ಏನು ಮಾಡ್ತೀನಿ, ಸಿ ಕೆಗೆ ವ್ಯಾಲ್ಯೂ ನಾನು ಕೆ ವ್ಯಾಲ್ಯೂ ಕೊಡ್ತಾ ಏನು ಮಾಡ್ತೀನಿ, ಸೊ therefore ಇದು ಕೆ ಆ್ಯಕ್ಸಿಸ್ ಅನ್ಕೊಳ್ಳೋಣ. ಇದು ಕೆ ಆ್ಯಕ್ಸಿಸ್ಸು, ಇಲ್ಲಿ 0 ಇದೆ, 1 ಇದೆ, 2 ಇದೆ, ಸೊ -1 ಇದೆ, -2 ಇದೆ. ಓಕೆನಾ. ಸೊ ನನ್ನ 0ದಲ್ಲಿ ನನ್ನ ವ್ಯಾಲ್ಯೂ ಏನೋ ಸಿ 0 ಬರುತ್ತೆ. ಸೊ therefore 1 ಕೊಟ್ಟರೆ ಏನು ಬರುತ್ತೆ, ಸಿ 1 ಬರುತ್ತೆ. 2 ಕೊಟ್ಟರೆ ಏನು ಬರುತ್ತೆ, ಸಿ 2 ಬರುತ್ತೆ. ಅದೇ ರೀತಿ ಸಿ -1 ಕೊಟ್ಟರೆ ಏನು ಬರುತ್ತೆ, ಸಿ -1 ಬರುತ್ತೆ. 2 ಕೊಟ್ಟರೆ ಸಿ -2 ಬರುತ್ತೆ. ಸೊ ನಿನ್ನ ಕೆ ವ್ಯಾಲ್ಯೂ ಸಪ್ರೇಟ್ ಸಿ ಕೆಲಿ ನೀನು ಕೆ ವ್ಯಾಲ್ಯೂ ಕೊಡ್ತಾ ಹೋದರೆ ನಿನಗೆ ಈ ಥರ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಸೊ ನನಗೆ ಹೇಗೆ ಕಾಣಿಸ್ತಿದೆ, ಸಿ ಕೆ ವಿತ್ ರೆಸ್ಪೆಕ್ಟ್ ಟು ಕೆ, ಸಿ ಕೆ ವಿತ್ ರೆಸ್ಪೆಕ್ಟ್ ಟು ಕೆ ನನಗೆ ಡಿಸ್ಕ್ರೀಟ್ ಸಿಗ್ನಲ್ ಥರ ಕಾಣ್ತಿದೆ. ಓಕೆ. ಸೊ ಹಾಗಾಗಿ ಏನಾಗುತ್ತೆ, ಸಿ ಕೆ ಇಸ್ ಈಕ್ವಲ್ ಟು ಸಿ ಮೈನಸ್ ಕೆ ಆಗುತ್ತೆ. ಸಿನ್ಸ್ ಇಟ್ ಇಸ್ ಎನ್ ಈವನ್ ಸಿಗ್ನಲ್, ಇದೆರಡು ಈಕ್ವಲ್ ಆಗಿರೋದ್ರಿಂದ ಇದು ಈಕ್ವಲ್ ಆಗುತ್ತೆ. ಓಕೆನಾ, ಹೇಳಬೇಕಿತ್ತು. ಸೊ ವಿತ್ ರೆಸ್ಪೆಕ್ಟ್ ಟು ಡಿಸ್ಕ್ರೀಟ್ ಆಗಿರೋದ್ರಿಂದ ಸಿ ಕೆ ಅದರ ಆ್ಯಕ್ಸಸ್ ಉಲ್ಟಾ ಮಾಡಿದ್ರು ಕೂಡ ಅದೇ ಥರ ಇರುತ್ತೆ. ಸೊ ಸರ್ ಈ ಥರ ಆಯಿತಾ. ಸೊ ಇನ್ನು ಏನು ಅನ್ಕೋಬೋದು, ಇಫ್ ಸಿಗ್ನಲ್ ಈಸ್ ಈವನ್, ಇಲ್ಲ ನೀನು ಅದು ಈಕ್ವೇಷನ್ ಮೇಲೆ ಈಕ್ವೇಷನ್ಲು ಕಂಪೇರ್ ಮಾಡಿ ನೋಡಿದ್ರೂ ಸೇಮ್ ಆನ್ಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀನು ಹೇಳ್ಬೇಕಂತಂದರೆ ಟೈಮ್ ರಿವರ್ಸಲ್ ನೋಡೋದಲ್ಲಪ್ಪ. ಸೊ therefore ಎಕ್ಸ್ ಆಫ್ ಟಿ ಈಕ್ವೇಷನ್ ಇದೆ, ಇದಿದೆ ಅಲ್ವಾ. ಓಕೆ. ಎಕ್ಸ್ ಆಫ್ ಟಿ ಮೈನಸ್ ಈಕ್ವೇಷನ್ ಏನಿದೆ, ಇದಿದೆ. ಸೊ ಎರಡೂ ಈಕ್ವೇಟ್ ಮಾಡು, ನಿನಗೇನು ಸಿಗುತ್ತೆ, ಸಿ ಕೆ ಇಸ್ ಈಕ್ವಲ್ ಟು ಸಿ ಮೈನಸ್ ಕೆ ಸಿಗುತ್ತೆ. ಹೌದಾ. ಸೊ ದ ಸಿಗ್ನಲ್ ಈಸ್ ಈವನ್, its exponential Fourier series coefficient is also even. ಓಕೆನಾ. ಓಕೆ ಅಂತಂದರೆ ನಿನಗೇನಾಗುತ್ತೆ ಇವಾಗ, ಎ ಕೆ ಏನಾಗುತ್ತೆ, ಎ ಕೆ ಇಸ್ ಈಕ್ವಲ್ ಟು ಸಿ ಕೆ ಪ್ಲಸ್ ಸಿ ಮೈನಸ್ ಕೆ ಅಲ್ವಾ. ಸೊ ಎರಡು ಈಕ್ವಲ್ ಆಗಿರೋದನ್ನ ಏನಾಗುತ್ತೆ, 2 ಸಿ ಕೆ ಆಗುತ್ತೆ, 2 ಸಿ ಕೆ. ನೆಕ್ಸ್ಟ್ ಬಿ ಕೆ ಏನಾಗುತ್ತೆ, ಬಿ ಕೆ ಇಸ್ ಈಕ್ವಲ್ ಟು ಸಿ ಕೆ ಜೆ ಇಂಟು ಸಿ ಕೆ ಮೈನಸ್ ಸಿ ಮೈನಸ್ ಕೆ ಏನಾಗುತ್ತೆ, 0 ಆಗುತ್ತೆ. ಸೊ ಏನಾಗುತ್ತೆ ಅಂತಂದರೆ ಈವನ್ ಸಿಗ್ನಲ್ ಆಗಿದ್ರೆ ನಿನಗಿದೇನು, ಸೊ ದಿಸ್ ಇಸ್ ಕೋಫಿಷಿಯಂಟ್ ಆಫ್ ಕೊಸೈನ್ ಅಲ್ವಾ. ಎ ಕೆ ಇಸ್ ಕೋಫಿಷಿಯಂಟ್ ಆಫ್ ಕೊಸೈನ್ ಟರ್ಮ್, ಬಿ ಕೆ ಇಸ್ ಕೋಫಿಷಿಯಂಟ್ ಆಫ್ ಸೈನ್ ಟರ್ಮ್. ಸೊ ಇಲ್ಲಿ ಏನಾಗ್ತದೆ, ಸೈನ್ ಟರ್ಮೇ ಇಲ್ಲ, ಸೈನ್ ಟರ್ಮೇ ಇಲ್ಲ, ಸೊ ಬರೀ ಕೊಸೈನ್ ಟರ್ಮ್. ಸೊ ಏನು ಹೇಳಕ್ಕೆ ಬರುತ್ತೆ ಅಂತಂದರೆ, ಸೊ ಇನ್ ಟ್ರಿಗ್ನೋಮೆಟ್ರಿಕ್ ಫೋರಿಯರ್ ಸೀರೀಸ್ ಸೈನ್
Seintel will be absent. ಸೊ ಏನಾಗುತ್ತೆ ಗುರು ಅಂತಂದರೆ ಸೈನ್ ಟರ್ಮ್ ಆಬ್ಸೆಂಟ್ ಆಗಿರುತ್ತೆ. ಸೊ ಓನ್ಲಿ ಕೊಸೈನ್ ಟರ್ಮ್ ಇರುತ್ತೆ. ಸೊ ಅದೇ ಈ ಟು ದಿ ಪವರ್ ಆಫ್ ಜೆ ಪೈ ಕೆ ಎಲ್ಲ ಮಾಡಿಕೊಂಡು ಇದೇನಿದು ಸೈನ್ ಕೊಸೈನ್ ಕೋಫಿಷಿಯಂಟ್ ಇದು ಬಿ ಕೆ ಕೋಫಿಷಿಯಂಟ್ ಆ ಫೋರಿಯರ್ ಸೀರೀಸಲ್ಲಿ. ಸೊ ಓನ್ಲಿ ಕೊಸೈನ್ ಟರ್ಮ್ ಪ್ರೆಸೆಂಟ್. ಓಕೆನಾ, ವೆನ್ ಸಿಗ್ನಲ್ ಈಸ್ ಈವನ್. ಓಕೆನಾ, ನೆಕ್ಸ್ಟ್ ವೆನ್ ಸಿಗ್ನಲ್ ಈಸ್ ಆಡ್. ಇಫ್ ಸಿಗ್ನಲ್ ಈಸ್ ಆಡ್ ಇದ್ದಾಗ ಅಂತಂದರೆ ಏನಾಗುತ್ತೆ, ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಆಫ್ ಮೈನಸ್ ಟಿ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಸಿ ಕೆ ಈಸ್ ಈಕ್ವಲ್ ಟು ಮೈನಸ್ ಸಿ ಮೈನಸ್ ಕೆ ಆಗುತ್ತೆ. ಯಾಕೆ, ಸಿ ಕೆ ಈಸ್ ಡಿಸ್ಕ್ರೀಟ್ ವಿತ್ ರೆಸ್ಪೆಕ್ಟ್ ಟು ಕೆ. ಓಕೆನಾ, ಈ ಥರ ಆಗುತ್ತೆ. ಆರ್ ಏನು ಬರೀಬೋದು, ಆರ್ ಸಿ ಮೈನಸ್ ಕೆ ಈಸ್ ಈಕ್ವಲ್ ಟು ಮೈನಸ್ ಸಿ ಕೆ. ದಿಸ್ ಈಸ್ ಆಲ್ಸೋ ಅ ವ್ಯಾಲಿಡ್. ಆರ್ ಎರಡರಲ್ಲಿ ಒಂದು. ಇದೇನಾಗುತ್ತೆ, ಇವಾಗ ಎ ಕೆ ಈಸ್ ಈಕ್ವಲ್ ಟು 0 ಆಗುತ್ತೆ ಆ್ಯಂಡ್ ಬಿ ಕೆ ಈಸ್ ಈಕ್ವಲ್ ಟು 2j ಸಿ ಕೆ ಆಗುತ್ತೆ. ಓಕೆನಾ, ಸೊ ಇಲ್ಲೇನಾಗುತ್ತೆ, ಓನ್ಲಿ ಸೈನ್ ಟರ್ಮ್ ಎಕ್ಸಿಸ್ಟ್. ಓನ್ಲಿ ಸೈನ್ ಟರ್ಮ್ ಎಕ್ಸಿಸ್ಟ್. ಸೊ ಯಾವ ಈಕ್ವೇಷನ್ ಅಂತಂದರೆ, ಈ ಈಕ್ವೇಷನ್ ಇದೆಯಲ್ಲ, ಸೊ ಈ ಈಕ್ವೇಷನ್ ಇದೆಯಲ್ಲ, ಸೊ ಈ ಈಕ್ವೇಷನಲ್ಲಿ ಎ ಕೆ ಇದು ಬಿ ಕೆ ಇದು ಎ ಕೆ 0 ಆದಾಗ ಏನಾಗುತ್ತೆ, ಬರೀ ಸೈನ್ ಟರ್ಮ್ ಮಾತ್ರ ಇರುತ್ತೆ. ಸೈನ್ ಟರ್ಮ್ ಮಾತ್ರ ಇರುತ್ತೆ. ಸೊ ಬಿ ಕೆ 0 ಆದಾಗ ಏನಾಗುತ್ತೆ, ಬರೀ ಕೊಸೈನ್ ಟರ್ಮ್ ಇರುತ್ತೆ. ಓಕೆನಾ, ಓಕೆ ಶಿಟ್. ಓಕೆನಾ, ಓಕೆ. ಸೊ ಓನ್ಲಿ ಸೈನ್ ಟರ್ಮ್ ಎಕ್ಸಿಸ್ಟ್ ಆಗಿರುತ್ತೆ. ಕೊಸೈನ್ ಟರ್ಮ್ ಏನಾಗುತ್ತೆ, 0 ಆಗಿರುತ್ತೆ. ಓಕೆನಾ, ಓಕೆ. ಸೊ ಎಟ್ ಈವನ್ ಸಿಗ್ನಲ್ ಸೊ ಓಕೆನಾಗರು ಓನ್ಲಿ ಸೈನ್ ಟರ್ಮ್ ಎಕ್ಸಿಸ್ಟ್ ಆಗುತ್ತೆ. ಸೊ ಎರಡು ಕೇಸಲ್ಲಿ ನೋಡೋಣ. ಈ ಕೇಸಲ್ಲಿ ಏನು ನೋಡೋಣ, C0 ಕಂಪೇರ್ ಮಾಡು. ಎಟ್ ಕೆ ಈಸ್ ಈಕ್ವಲ್ ಟು ಎಟ್ ಆಡ್ ಕೆ ಈಸ್ ಈಕ್ವಲ್ ಟು 0 ಮಾಡಿದಾಗ ಏನಾಗುತ್ತೆ, C0 ಈಸ್ ಈಕ್ವಲ್ ಟು ಮೈನಸ್ C0 ಅಂತಂದರೆ ಏನಾಗುತ್ತೆ, ಇದು ಈಕ್ವಲ್ ಆಗಬೇಕಂದ್ರೆ ಯಾವಾಗ ಸಿ ಈಸ್ ಈಕ್ವಲ್ ಟು 0. ಸೊ ಇನ್ ಸೈನ್ ಟರ್ಮ್ ಅಥವಾ ಆಡ್ ಸಿಗ್ನಲಲ್ಲಿ ಇನ್ ಕೇಸ್ ಸಿಗ್ನಲ್ ಆಡ್ ಆಗಿದ್ದಾಗ ಏನಾಗುತ್ತೆ, ಡಿ ಸಿ ಟರ್ಮ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಓಕೆನಾ, ಇಲ್ಲೇನಾಗುತ್ತೆ, C0 ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಏನಾಗುತ್ತೆ, ಡಿ ಸಿ ಟರ್ಮ್ ಇಸ್ ಆಬ್ಸೆಂಟ್ ಇನ್ ಕೇಸ್ ಆಫ್ ಆಡ್. ಸೊ ಅದೇ ನಾವು ಈವನ್ ಸಿಗ್ನಲ್ ನೋಡೋದಾದರೆ ಏನಿದೆ, ಎಟ್ ಈವನಲ್ಲಿ ಸಿ ಕೆ ಈಸ್ ಈಕ್ವಲ್ ಟು ಅಂತಂದರೆ C0 ಈಸ್ ಈಕ್ವಲ್ ಟು C0 ಅಂತಂದರೆ ಇಟ್ ಕ್ಯಾನ್ ಬಿ ಎನಿಥಿಂಗ್ ಅಂತಂದರೆ C0 ಕ್ಯಾನ್ ಬಿ ಎನಿಥಿಂಗ್. ಸೊ ಡಿ ಸಿ ಟರ್ಮ್ ಏನಾಗುತ್ತೆ, ಡಿ ಸಿ ಟರ್ಮ್ ಪ್ರೆಸೆಂಟ್ ಅಂದರೆ 0 ಆಗಿರ್ಬೋದು, ಎನಿಥಿಂಗ್, ಇಟ್ ಕ್ಯಾನ್ ಬಿ ಎನಿಥಿಂಗ್, ಮೇ ಆರ್ ಮೇ ನಾಟ್ ಬಿ 0, ಎನಿಥಿಂಗ್ ಆಗಿರ್ಬೋದು. ಸೊ ಡಿ ಸಿ ಟರ್ಮು ಪ್ರೆಸೆಂಟ್ ಆಗಿರುತ್ತೆ. ಸೊ ಕನ್ಕ್ಲೂಡ್ ಮಾಡಬೇಕಂತಂದರೆ, ಸೊ ಇಫ್ ಎಕ್ಸ್ ಆಫ್ ಟಿ ಈಸ್ ಈವನ್, ಸಿ ಕೆ ಏನಾಗುತ್ತೆ, ನೆಕ್ಸ್ಟ್ ದಟ್ ಈಸ್ ಸಿ ಕೆ ಈಸ್ ಡ್ಯಾಶ್, ದಸ್ ಡ್ಯಾಶ್ ಟರ್ಮ್ಸ್ ಆರ್ absent in trigonometric Fourier series. ಓಕೆನಾ, ಅದೇ ರೀತಿ ಇಫ್ ಎಕ್ಸ್ ಆಫ್ ಟಿ ಈಸ್ ಆಡ್, ಸಿ ಕೆ ಏನಾಗುತ್ತೆ, ದಟ್ ಈಸ್ ಸಿ ಕೆ ಈಸ್ ಡ್ಯಾಶ್, ದಸ್ ಡ್ಯಾಶ್ ಟರ್ಮ್ಸ್ ಆರ್ ಆಬ್ಸೆಂಟ್. ಸೊ ಹೇಳ್ಬೇಕಂದ್ರೆ ಈವನಲ್ಲಿ ಸಿ ಕೆ ಏನಾಗಿರುತ್ತೆ, ಸಿ ಮೈನಸ್ ಕೆ ಈಕ್ವಲ್ ಆಗಿರುತ್ತೆ. ಸಿ ಕೆ ಈಸ್ ಈವನ್ ಸಿಗ್ನಲ್ ಆಗಿರುತ್ತೆ.
ದಸ್ ಸೈನ್ ಟರ್ಮ್ ಆಬ್ಸೆಂಟ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇಫ್ ಸಿ ಕೆ ಈಸ್ ಆಡಲ್ಲಿ ಏನಾಗುತ್ತೆ, ಸಿ ಮೈನಸ್ ಕೆ ಆಗಿರುತ್ತೆ, ಪ್ಲಸ್ ಸಿ ಕೆ ಈಸ್ ಆಡ್ ಆಗಿರುತ್ತೆ, ಆ್ಯಂಡ್ ಕೊಸೈನ್ ಆ್ಯಂಡ್ ಡಿ ಸಿ ಟರ್ಮ್ ಏನಾಗಿರುತ್ತೆ, ಆಬ್ಸೆಂಟ್ ಆಗಿರುತ್ತೆ. ಸೊ ದೇರ್ಫೋರ್ ಇಷ್ಟು. ಸೊ ದೇರ್ಫೋರ್ ನಮಗೆ ಕನ್ಕ್ಲೂಷನ್ ಇಷ್ಟು ಇಂಪಾರ್ಟೆಂಟ್ ಇತ್ತು. ಓಕೆನಾ. ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಏನಿದೆ, ಹಾಫ್ ವೇವ್ ಸಿಮೆಟ್ರಿ ಅಂತ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಇದಂತೂ. ಓಕೆನಾ. ಹಾಫ್ ವೇವ್ ಸಿಮೆಟ್ರಿ. ಸೊ ಹೆಂಗೆ ಹೇಳ್ಬೇಕಂದ್ರೆ ಇದನ್ನು, ಇಫ್ ಎಕ್ಸ್ ಆಫ್ ಟಿ ಈಸ್ ಶಿಫ್ಟೆಡ್ right or left by half of the time period, half of the time period shift ಮಾಡಿದ್ರೆ the signal obtained is minus x of t. ಸೊ ಏನಾಗಬೇಕು, ಇದಕ್ಕೆ ಈಕ್ವಲ್ ಆಗಬೇಕಂತಂದರೆ ಎಕ್ಸ್ ಆಫ್ ಟಿ ಇರುತ್ತೆ, ಅದನ್ನೇನು ಮಾಡ್ತೀಯ, ರೈಟ್ ಆರ್ ಲೆಫ್ಟ್ ಏನು ಮಾಡ್ತೀಯ, ಟಿ ಬೈ ಟು ಅಲ್ಲಿ ಏನು ಮಾಡ್ತೀಯ, ಶಿಫ್ಟ್ ಮಾಡ್ತೀಯ. ಸೊ ಅದು ಇದಕ್ಕೆ ಈಕ್ವಲ್ ಆಗಿರಬೇಕು, ಮೈನಸ್ ಎಕ್ಸ್ ಆಫ್ ಟಿಗೆ ಈಕ್ವಲ್ ಆಗಿರಬೇಕು. ಓಕೆನಾ. ಸೊ ದೇರ್ಫೋರ್ ಸಿಂಪಲ್ ಇಷ್ಟೇ ಇರೋದು. ಓಕೆನಾ. ನಾವು ಫಾರ್ ಎಕ್ಸಾಂಪಲ್ ಸೊ ಈಗ ಹೇಳಿದ ಕಾನ್ಸೆಪ್ಟ್ನ ಯೂಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನೋಡೋದಂದರೆ ಒಂದು ಸಿಗ್ನಲ್ ಕನ್ಸಿಡರ್ ಮಾಡೋಣ. ಲೆಟ್ಸ್ ಕನ್ಸಿಡರ್ ಅ ಸಿಗ್ನಲ್. ಯಾವುದು, ಎಕ್ಸ್ ಆಫ್ ಟಿ ಅಂತ ಒಂದು ಸಿಗ್ನಲ್ ಕನ್ಸಿಡರ್ ಮಾಡೋಣ. ಇದು ಟೈಮ್ ಟಿ ಇದೆ. ಓಕೆನಾ. ಸೊ ಹೇಗೆ ಬರುತ್ತೆ ಅಂದರೆ, ಇಲ್ಲಿ ಮಾಡೋಣ. ಸೊ ಸಿಗ್ನಲ್ ಇದೆ ಅಂತ ತಿಳ್ಕೊಳ್ಳೋಣ. ಇದೇನು ಮಾಡ್ತೀನಿ, ತೊಗೊಂಡು ಬಂದು ಇಲ್ಲಿ ಇಡ್ತೀನಿ. ಓಕೆನಾ. ಓಕೆ, ಇದೊಂದು ಸಿಗ್ನಲ್ ಸಿಕ್ತು ನನಗೆ. ಸೊ ಏನಾಗುತ್ತೆ, ಇದ್ರ ವ್ಯಾಲ್ಯೂಸ್ ಬರೀತಾ ಹೋದರೆ, ಸೊ ಇದೇನಿರುತ್ತೆ, ಇದು 10 ಇರುತ್ತೆ, ಇದು 10, ಇದೆಷ್ಟಿದು, ಇದು -10, ಇದು 5, 10, 15, 20, ಇದು -5, -10, ಸೊ -15, -20. ಓಕೆನಾ. ಸೊ ಇವಾಗ ಏನಾಯಿತು, ನಾನೇನು ಹೇಳಿದೆ, ಸೊ ರೈಟ್ ಅಥವಾ ಲೆಫ್ಟ್ ಶಿಫ್ಟ್ ಮಾಡಿದರೂ ಕೂಡ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಇದ್ರ ಸೊ ರೈಟ್ ಆ್ಯಂಡ್ ಲೆಫ್ಟ್ ಶಿಫ್ಟ್ ಮಾಡಿದರೆ ಏನಾಗಬೇಕು, ಇದ್ರ ವ್ಯಾಲ್ಯೂ ಮೈನಸ್ ಎಕ್ಸ್ ಆಫ್ ಟಿ ಇರಬೇಕು. ಸೊ ಅಂತಂದರೆ ಇಲ್ಲಿ ಏನು ವ್ಯಾಲ್ಯೂ ಇದೆಯೋ ಅದ್ರದ್ದು ಉಲ್ಟಾ ವ್ಯಾಲ್ಯೂ, ಅಂದರೆ ಎಟ್ 0 ಶಿಫ್ಟ್ ಮಾಡಾದಮೇಲೆ ಇಲ್ಲಿ ಎಟ್ 0 ಏನಿದೆ, 10 ಇದೆಯಲ್ಲ. ಸೊ ಫಸ್ಟ್ ಶಿಫ್ಟ್ ಮಾಡಾದ್ಮೇಲೆ ಏನಾಗಬೇಕು, -10 ಬರಬೇಕು. ಓಕೆ, ಶಿಫ್ಟ್ ಹೇಗಂತ ತೋರಿಸ್ತೀನಿ. ಸೊ ಏನು ಮಾಡ್ತೀನಿ, ಸೊ ಶಿಫ್ಟೆಡ್ ವರ್ಷನ್ ಡ್ರಾ ಮಾಡ್ತಿದ್ದೀನಿ. ಇಟ್ ಈಸ್ ದ ಶಿಫ್ಟೆಡ್ ವರ್ಷನ್ ಅಂತ ತಿಳ್ಕೊಳ್ಳೋಣ. ಇದೇನಾಯಿತು, ಎಕ್ಸ್ ಆಫ್ ಟಿ ಏನು ಮಾಡ್ತೀಯ, ಲೆಟ್ ಅಸ್ ಶಿಫ್ಟ್
ಟುವರ್ಡ್ಸ್ ರೈಟ್ 5 ಯೂನಿಟ್ಸ್ ರೈಟಿಗೆ ಶಿಫ್ಟ್ ಮಾಡೋಣ. ಓಕೆನಾ? ಅಂತಂದರೆ ಏನಿರುತ್ತೆ, ಸೊ ಈ ಸಿಗ್ನಲ್ ಈ ಥರ ಇದೆಯಲ್ಲ, ಸೊ ಸಿಗ್ನಲ್ ಏನಿದೆ, ಸಿಗ್ನಲ್ ಈ ಥರ ಇದೆ. ಸೊ ದೇರ್ಫೋರ್ ಏನು ಮಾಡ್ತಿದ್ದೀವಿ ಅಂತಂದರೆ, ಸೊ 5 ಎಲ್ಲಿದೆ, ಕ್ಯೂರೇಟಾಗಿ ಬರಲ್ಲ, 5 ಇಲ್ಲಿದೆ, 10 ಇಲ್ಲಿದೆ, 15 20 -5 -10 -15 -20. ಯಾಕೆ ಇಷ್ಟು ಸ್ಲೋ ಆಗಿ ಹೇಳ್ತೀನಿ ಅಂತಂದರೆ ಭಾಳ ಇಂಪಾರ್ಟೆಂಟ್ ಬರುತ್ತಿದ್ದು. ಓಕೆನಾ? -20 ಎಲ್ಲಿದೆ, -20 ಎಲ್ಲಿದೆ ಅಂತ ತಿಳ್ಕೊಂಡು. ಸೊ ಏನಂತಂದರೆ ಇದು ಸಿಗ್ನಲ್ ಯಾವ ಥರ ಇದೆ, ಸಿಗ್ನಲ್ ಈ ಥರ ಇದೆ. ಓಕೆನಾ? ಸಿಗ್ನಲ್ಲು ಈ ಥರ ಇದೆ ಸಿಗ್ನಲ್. ಸೊ ಸಿಗ್ನಲ್ ಈ ಥರ ಇರೋದು ನಾವೇನು ಮಾಡ್ತಿದ್ದೀವಿ, 5 ಯೂನಿಟ್ಸ್ ರೈಟ್ ಶಿಫ್ಟ್ ಮಾಡ್ತಿದ್ದೀವಿ ಅಂತಂದರೆ ಇದೆಯಲ್ಲ. ಸೊ ದೇರ್ಫೋರ್ ಏನಾಗುತ್ತೆ, 5 ಯೂನಿಟ್ಸ್ ರೈಟ್ ಶಿಫ್ಟ್ ಮಾಡ್ತಿದ್ದೀವಿ. ಸೊ ದೇರ್ಫೋರ್ ಈ ಥರ 5 ಯೂನಿಟ್ಸ್. ಓಕೆನಾ? ಅರ್ಥ ಆಯ್ತಾ? ಸೊ ಸಿಗ್ನಲ್ ಏನಿದೆ, ಸಿಗ್ನಲ್ ಈ ಥರ ಇದೆ, ಸಿಗ್ನಲ್ ಮೇಲ್ಗಡೆ ಸಿಗ್ನಲ್ ಈ ಥರ ಇದೆ. ನಾನೇನು ಮಾಡ್ತಿದ್ದೀನಿ, ಸಿಗ್ನಲ್ ಈ ಥರ ಇದೆಯಲ್ಲ, ನಾನೇನು ಮಾಡ್ತೀನಿ, ಟುವರ್ಡ್ಸ್ ರೈಟ್ ಶಿಫ್ಟ್ ಮಾಡ್ತೀನಿ 5 ಯೂನಿಟ್ಸ್. ಸೊ ಇದು 0 ಇದೆಯಲ್ಲ, 0 ಇರೋದೇನಾಗುತ್ತೆ, ಮೇಲ್ಗಡೆ ಇದು ಸೇಮ್ ಇದೆಯಲ್ಲ, ಸೊ ಶಿಫ್ಟ್ ಮಾಡ್ತೀನಿ ಅಂತಂದರೆ, ಸೊ 0 ವ್ಯಾಲ್ಯೂ ಇಲ್ಲಿ ಬರಬೇಕು, +5 ಬರಬೇಕು. ಸೊ ಈ ಥರ ಬರಬೇಕು. ಸೊ ದೇರ್ಫೋರ್ ದಿಸ್ ಈಸ್ ಶಿಫ್ಟೆಡ್. ಇದು ಶಿಫ್ಟೆಡ್ ವರ್ಷನ್ ಆಫ್ ದಿಸ್. ಓಕೆನಾ? ಈಗೇನಾಗಬೇಕು, ನಾನೇನು ಹೇಳಿದೆ, ಸೊ ದೇರ್ಫೋರ್ ಇಲ್ಲಿ ನೋಡು, 0 to 5 ಈ ಥರ ಇದೆಯಾ. ಸೊ ಅದೇ ಏನಾಗ್ತಿದೆ, ಇದು ಉಲ್ಟಾ ಇದೆ ಅಂತಂದರೆ x of t - 5 is equal to -x of t ಅಂತಂದರೆ x of t - 5. ಫಾರ್ ಎಕ್ಸಾಂಪಲ್ ಏನು ನೋಡೋಕೆ ಹೋದರೆ, ಎಟ್ t is equal to 10 ತಗೋ. ಓಕೆನಾ? ಅಂತಂದರೆ ಎಟ್ t is equal to 10. ಸೊ ಈ ಇಕ್ವೇಷನಲ್ಲಿ x of t - 5 ಅಂತಂದರೆ x of 5 ವ್ಯಾಲ್ಯೂ ಏನಿದೆ, ಸೊ -10 ಇದೆ. ಓಕೆನಾ? ಈ ಇಕ್ವೇಷನಲ್ಲಿ t - 5 ಶಿಫ್ಟೆಡ್ ವರ್ಷನಲ್ಲಿ x of 5 ವ್ಯಾಲ್ಯೂ ಏನಿದೆ. ಓಕೆನಾ? ಸೊ ದೇರ್ಫೋರ್ ಇಲ್ಲಿ ಆ ಥರ ತೊಗೊಳಕ್ಕೆ ಬರೋದು. ಓಕೆನಾ? ಓಕೆ. ಸೊ ದೇರ್ಫೋರ್ ಅರ್ಥ ಆಯ್ತಾ ಒಟ್ಟಿಗೆ ಏನಾಯಿತು. ಸೊ ದೇರ್ಫೋರ್ ಯಾವತ್ತೂ ಡ್ರಾ ಮಾಡಿ ನೋಡಬೇಕು. ನೋಡಿ ಇಲ್ಲಿ 0 ಇಲ್ಲಿ 10 ಇತ್ತು, 0 10 ಇತ್ತು, ಇಲ್ಲಿ ಏನಾಗ್ತಿದೆ, ಇಲ್ಲಿ -10 ಇದೆ. ಸೊ ದೇರ್ಫೋರ್ ಇಲ್ಲಿ 0 to 5 ಈ ಥರ ಇರೋ ಸಿಗ್ನಲ್ಲು, ಇಲ್ಲಿ 0 to 5 ಏನಾಗ್ತಿದೆ, ಅದ್ರ ಉಲ್ಟಾ ವರ್ಷನ್ ಇದೆ. ಸೊ ದೇರ್ಫೋರ್ ಅದ್ರ ಉಲ್ಟಾ ವರ್ಷನ್ ಇದೆ. ಸೊ ಇಟ್ ಈಸ್ ಹಾಫ್ ವೇವ್ ಸಿಮೆಟ್ರಿ. ಸೊ ಇಟ್ ಈಸ್ ಹಾಫ್ ವೇವ್ ಸಿಮೆಟ್ರಿನ ಸ್ಯಾಟಿಸ್ಫೈ ಮಾಡುತ್ತೆ. ಇದು ಹಾಫ್ ವೇವ್ ಸಿಮೆಟ್ರಿ ಸಿಗ್ನಲ್ಲು. ಸೊ ವಾಟ್ ಈಸ್ ದಿಸ್ ಸಿಗ್ನಲ್ ಈಸ್ ಏನಾಗುತ್ತೆ. ಸೊ ದೇರ್ಫೋರ್ ಮೇನ್ ಸಿಗ್ನಲ್ ಏನು, ಮೇನ್ ಸಿಗ್ನಲ್ ಆಡ ಇವನ. ಸೊ ಇದ್ರಲ್ಲಿ ಅದು ನೋಡಬೇಕು. ಸೊ ಆಡ ಇವನ್ನ ಹೆಂಗೆ ಕಂಡುಹಿಡಿಯೋದು, ಫಸ್ಟ್ ಇದ್ರಲ್ಲಿ ನೋಡಿದ್ದೀವಿ, ನೋಡಿಲ್ಲ ಅಂತಂದ್ರೆ ನೆನ್ಪಿಟ್ಕೊ. ಸೊ ಏನು ಮಾಡ್ತೀನಿ, ಇನ್ನು ಒಂದು ಮಿರರ್ ಇಡುತ್ತೆ ಇಲ್ಲಿ, ಜಸ್ಟ್ ಅದು ರಿಫ್ಲೆಕ್ಷನ್ ಥರ ಇನ್ನೊಂದು ಪಾರ್ಟ್ ಕಾಣಿಸ್ತಿದ್ರೆ, ಸೊ ಅದೇನಾಗಿರುತ್ತೆ, ಅದು ಆಡ್ ಆಗಿರುತ್ತೆ. ಓಕೆನಾ? ಅಥವಾ ಈವನ್ ಅಂತಂದರೆ ಅಬೌಟ್ ವೈ ಆಕ್ಸಿಸ್ ಏನಾಗಿರ್ಬೇಕು, ನಿನಗೆ ರಿಫ್ಲೆಕ್ಷನ್ ಕಾಣಿಸ್ಬೇಕು, ಮಿರರ್ ಇಮೇಜ್ ಕಾಣಿಸಿದ್ರೆ ದಟ್ ಈಸ್ ಈವನ್. ಇಲ್ಲೇನಾಗ್ತಿದೆ, ಅಬೌಟ್ ನೀನೊಂದು ಮಿರರ್ ಇಟ್ಟರೆ ಇಲ್ಲಿ. ಸೊ ದೇರ್ಫೋರ್ ಇದರ ರಿಫ್ಲೆಕ್ಷನ್ನೇ ಇದು ಕಂಡಂಗೆ ಕಾಣಿಸ್ತಿದೆ. ಒಂದು ಮಿರರ್ ಇಟ್ಟೆ ಅಂತಂದರೆ ಇಲ್ಲಿಂದ ನೀನು ನೋಡ್ತಿದ್ದೆ ಅಂತಂದರೆ ನನಗೆ ಕಾಣುತ್ತೆ, ಇದು ಮಿರರ್ ಇಮೇಜ್ ಕಂಡಂಗೆ ಕಾಣಿಸುತ್ತೆ. ಸೊ ಓಕೆನಾ? ಸೊ ದಿಸ್ ಈಸ್ ಹಾಫ್ ವೇವ್ ಸಿಮೆಟ್ರಿ ಆ್ಯಂಡ್ ಆಡ್ ಸಿಗ್ನಲ್. ಓಕೆನಾ? ಯಾವುದು x of t is a half wave symmetry and odd signal ಅಂತ. ಸೊ ಹಾಫ್ ವೇವ್ ಸಿಮೆಟ್ರಿ ಅಂತಂದರೆ ಏನಿರುತ್ತೆ, ಹಾಫ್ ವೇವ್ ಸಿಮೆಟ್ರಿಲಿ ಆಡ್ ಹಾರ್ಮೋನಿಕ್ಸ್ ಇರುತ್ತೆ. ಓಕೆನಾ? ಹಾಫ್ ವೇವ್ ಸಿಮೆಟ್ರಿಲಿ ಆಡ್ ಹಾರ್ಮೋನಿಕ್ಸ್ ಇರುತ್ತೆ. ಆ್ಯಂಡ್ ಆಡ್ ಸಿಗ್ನಲ್ ಅಂತಂದು ಏನಿರುತ್ತೆ, ಬರೀ ಸೈನ್ ಟರ್ಮ್ಸ್ ಇರುತ್ತೆ. ಸೊ ಇಷ್ಟೇ ಇರುತ್ತೆ. ಓಕೆನಾ? ಏನಿರುತ್ತೆ, HWS ಕೂಡ ಇರುತ್ತೆ, HWS ಆ್ಯಂಡ್ ಸೈನ್ ಪ್ಲಸ್ ಸೈನ್, ಆಡ್ ಹಾರ್ಮೋನಿಕ್ಸ್ ಆ್ಯಂಡ್ ಸೈನ್ ಟರ್ಮ್ಸ್ ಮಾತ್ರ ಇರೋದು ಇದರಲ್ಲಿ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡ್ತಾ. ಸೊ ಅರ್ಥ ಆಯ್ತಾ ಇದು? ಸೊ ಆಡ್ ಸಿಗ್ನಲ್ ಅಂತಂದರೆ ಏನಿರುತ್ತೆ, ನಾವೆಲ್ಲಿ ಮೇಲ್ಗಡೆ ನೋಡ್ದಂಗೆ ಜಸ್ಟ್ ಸೈನ್ ಟರ್ಮ್ಸ್ ಮಾತ್ರ ಇರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಸೊ
ಸೊ ಹೇಗಿದೆ ಅಂದರೆ ಇದು ಓಕೆನಾ. ಓಕೆ, ಸೊ ಏನು ಗುರು ಮಾಡ್ತೇನೆ ಅನ್ಕೋಬೋದು. ಸೊ ದೇರ್ಫೋರ್ ನೀಟಾಗಿ ಅರ್ಥ ಮಾಡ್ಸೋಕ್ಕೆ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆನಾ. ಸೊ ದೇರ್ಫೋರ್ ನನಗೆ ಯಾವ್ದು ಬೇಡ ಇನ್ನು. ಸೊ ದೇರ್ಫೋರ್ ಈ ಪಾರ್ಟ್ ಬೇಡ ಇವಾಗ. ಸೊ ಜಸ್ಟ್ ಏನು ಮಾಡ್ತೀನಿ ಅಂತಂದರೆ ಸೊ ದೇರ್ಫೋರ್ ಈ ಥರ ಇದೆ ಸಿಗ್ನಲ್. ಸೊ ಬೇಕಾದ್ರೆ ಇಫ್ ಯು ಡೋಂಟ್ ವಾಂಟ್ ಇದು ಕೂಡ ರಿಮೂವ್ ಮಾಡಿ. ಸೊ ಇವಾಗ ಇದು ಬರ ತೊಗೋಣ ವ್ಯಾಲ್ಯೂಸ್ ಪಟ ಪಟ ಮಾಡಿ ತೊಗೋಣ. ಸೊ ದೇರ್ಫೋರ್ ಏನಿದೆ ಇದು. ಸೊ ದೇರ್ಫೋರ್ ದಿಸ್ ಇಸ್ 5, this is 5, this is 10, this is 15, 20, minus 5, minus 10, minus 15, minus 20. ಪೀಕ್ ವ್ಯಾಲ್ಯೂ ಎಷ್ಟಿದೆ 10 ಇದೆ, ಇದು ವ್ಯಾಲ್ಯೂ ಎಷ್ಟಿದೆ -10. ಓಕೆನಾ. ಓಕೆ, ಇವಾಗ ನಾವೇನು ಮಾಡೋಣ. ಸೊ ನಾನು ಹೇಳಿ ಇದು ಹಾಫ್. ಸೊ ದೇರ್ಫೋರ್ ಇದು ಫಸ್ಟ್ ಹೇಳು, ಇದು ಈವನ್ ಸಿಗ್ನಲ್ ಆಡ್ ಸಿಗ್ನಲ್ಲ. ಸೊ ಇಟ್ ಈಸ್ ನೈದರ್ ಈವನ್ ನಾರ್ ಆಡ್, ನೈದರ್ ಈವನ್ ನಾಟ್ ಆಡ್. ಯಾಕೆ ಅಂತಂದರೆ ಸೊ ಫಾರ್ ಮಿರರ್ ಇಮೇಜ್ ಥರನೂ ಕಾಣಿಸ್ತಿಲ್ಲ, ಇಲ್ಲಿ ರಿಫ್ಲೆಕ್ಷನ್ ಥರನೂ ಕಾಣಿಸ್ತಿಲ್ಲ. ದಿಸ್ ಇಸ್ ನೈದರ್ ಈವನ್ ನಾರ್ ಆಡ್ ಸಿಗ್ನಲ್. ಸೊ ಇವಾಗ ಹಾಫ್ ವೇವ್ ಸಿಮೆಟ್ರಿನ ಚೆಕ್ ಮಾಡಬೇಕು. ಹಾಫ್ ವೇವ್ ಸಿಮೆಟ್ರಿ ಹೌದಾ ಇಲ್ಲ ಅಂತ. ಸೊ ನಾನೇನು ಮಾಡಬೇಕು, ಟೈಮ್ ಶಿಫ್ಟ್ ಮಾಡಬೇಕು. ಲೆಟ್ಸ್ ಸೇ 5 ಯೂನಿಟ್ಸ್ ಟೈಮ್ ಶಿಫ್ಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಓಕೆನಾ. 5 ಯೂನಿಟ್ಸ್ ಟೈಮ್ ಶಿಫ್ಟ್ ಅಂತಂದರೆ ಸಿಗ್ನಲ್ ಹೆಂಗಿದೆ ಅಲ್ವಾ. ಸೊ ಸಿಗ್ನಲ್ ಹೆಂಗಿದೆ, ಸಿಗ್ನಲ್ ಹಿಂಗೆ ಕಾಣಿಸ್ತಿದೆ ನಿನಗೆ. ಸೊ ಏನಿದೆ, ಸೊ ದೇರ್ಫೋರ್ ಇಲ್ಲಿ 5 ಇದೆ, ಇಲ್ಲಿ 10 ಇದೆ, ಇಲ್ಲಿ 15 ಇದೆ. ಸೊ ದೇರ್ಫೋರ್ ಏನು ಮಾಡ್ತೀನಿ ಈ ಸಿಗ್ನಲ್ನ. ಸೊ ಈ ಸಿಗ್ನಲ್ ನಾನು ಏನು ಮಾಡ್ತೀನಿ, 5 ಯೂನಿಟ್ಸ್ ಶಿಫ್ಟ್ ಮಾಡ್ತೀನಿ. ಎಷ್ಟಾನ ಶಿಫ್ಟ್ ಮಾಡ್ಬೋದು, 5 ಯೂನಿಟ್ಸ್ ರೈಟಿಗೆ ಶಿಫ್ಟ್ ಮಾಡ್ತೀನಿ ಅಂತಂದರೆ ಎಷ್ಟು ಮಾಡ್ತೀನಿ. ಸೊ ದೇರ್ಫೋರ್ ಇಷ್ಟು ಶಿಫ್ಟ್ ಮಾಡ್ತೀನಿ. ಓಕೆನಾ. ಸೊ ಶಿಫ್ಟ್ ಮಾಡಾಯಿತು. ದಿಸ್ ಈಸ್ ದ ಶಿಫ್ಟೆಡ್ ವರ್ಷನ್. ಇದೇನಿದು. ಸೊ ದೇರ್ಫೋರ್ ದಿಸ್ ಈಸ್ x of t minus 5. ಓಕೆನಾ. ಇದು x of t minus 5. x of t minus 5 ಅಂತಂದರೆ ಇದು 0 to 5, 10, 15, 20, minus 5, minus 10, minus 15. ಓಕೆನಾ. ಸೊ ನೀವು ನೋಡಿಗೋರು ಇಲ್ಲಿ. ಸೊ ಇಲ್ಲೇನು ವ್ಯಾಲ್ಯೂಸ್ ಇದೆ ಅಲ್ಲ, ಅದೇನಾಗ್ತಾ ಹೋಗ್ತಿದೆ, ಜಸ್ಟ್ ಅಪೋಸಿಟ್ ಬರ್ತಾ ಹೋಗ್ತಿದೆ ಇಲ್ಲಿಗೆ. ಸೊ ದೇರ್ಫೋರ್ ಇಟ್ ಈಸ್ HWS
ಬಟ್ ಇಟ್ ಈಸ್ ನೈದರ್ ಇವನ್ ನಾರ್ ಆಡ್. ಸೊ ದೇರ್ ಫೋರ್ ಏನಿರುತ್ತೆ, ಬರೀ ಆಡ್ ಹಾರ್ಮೋನಿಕ್ಸ್ ಮಾತ್ರ ಇರುತ್ತೆ ಅಂತಂದರೆ ಬರೀ ಹಾಫ್ ವೇವ್ ಸಿಮೆಟ್ರಿ ಮಾತ್ರ ಇರುತ್ತೆ. ಓಕೆನಾ, ಆಡ್ ಹಾರ್ಮೋನಿಕ್ಸ್ ಮಾತ್ರ ಇರುತ್ತೆ. ಈ ಥರ ಸಿಂಪಲ್, ಇದೇ ಥರ ಸಿಂಪಲ್ ಆಗಿರುತ್ತೆ. ಓಕೆನಾ. ಓಕೆ, ಸೊ ದಿಸ್ ಇಸ್ ಹಾಫ್ ವೇವ್ ಸಿಮೆಟ್ರಿ ಮತ್ತು ಈವನ್ ಸಿಗ್ನಲ್ ಎಲ್ಲ ಹೇಗೆ ಅಂತ ನೋಡ್ಬೋದು. ಸೊ ದೇರ್ಫೋರ್ ನೀನೇನು ಚೆಕ್ ಮಾಡಬೇಕು. ಸೊ ದೇರ್ಫೋರ್ ಕ್ವಶನ್ ಕೊಡ್ತಾರೆ, ಇದರ ಸಿಗ್ನಲ್ ಫ್ಲೋ ಕೊಟ್ಬಿಟ್ಟು ದಿಸ್ ಇಸ್ ಹಾಫ್ ವೇವ್ ಸಿಮೆಟ್ರಿನ ಅಥವಾ ಏನೋ ಕೇಳ್ತಾರೆ. ಸೊ ದೇರ್ಫೋರ್ ಅವಾಗ ಏನಾಗುತ್ತೆ, ಅಥವಾ ಆಡ್ ಹಾರ್ಮೋನಿಕ್ಸ್ ಈ ಸಿಗ್ನಲ್ಲಿ ಯಾವ್ಯಾವ ಟರ್ಮ್ಸ್ ಪ್ರೆಸೆಂಟ್ ಇರುತ್ತೆ ಅಂತ, ಸೈನ್ ಟರ್ಮ್ಸ್ ಪ್ರೆಸೆಂಟ್ ಇರುತ್ತೆ, ಕಾಸ್ಟ್ ಟರ್ಮ್ ಪ್ರೆಸೆಂಟ್ ಇರುತ್ತೆ ಅಂತ ಕೇಳ್ತಾರೆ. ಸೊ ಈವನ್ ಸಿಗ್ನಲ್ ಆಯಿತು ಅಂತಂದರೆ ಬರೀ ಕೊಸೈನ್ ಟರ್ಮ್ಸ್ ಪ್ರೆಸೆಂಟ್ ಇರುತ್ತೆ. ಹಾಫ್ ವೇವ್ ಸಿಮೆಟ್ರಿ ಆದರೂ ಕೂಡ ಆಡ್ ಹಾರ್ಮೋನಿಕ್ಸ್ ಇರುತ್ತೆ. ಅಥವಾ ಬರೀ ಆಡ್ ಸಿಗ್ನಲ್ ಆಗಿತ್ತು ಅಂತಂದರೆ ಬರೀ ಏನಿರುತ್ತೆ, ಸೈನ್ ಟರ್ಮ್ಸ್ ಮಾತ್ರ ಇರುತ್ತೆ. ಓಕೆನಾ. ಓಕೆ, ಸೊ ದೇರ್ಫೋರ್ ಇಷ್ಟೇನಾಯಿತು, ಇದು ಹಾಫ್ ವೇವ್ ಸಿಮೆಟ್ರಿ. ಇದು ಡೈರೆಕ್ಟಾಗಿ ಕಾಣಿಸ್ತಿದೆ ನನಗೆ. ಬಟ್ ಇನ್ ಕೇಸ್ ಆಫ್ ಏನಾಗುತ್ತೆ ಅಂತಂದರೆ ಹಿಡನ್. ಸೊ ದೇರ್ಫೋರ್ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಪ್ರಾಪರ್ಟಿ ಅಂತಲ್ಲ, ಅದರ ಹೆಸರು ಪ್ರಾಪರ್ಟಿ ಹಿಡನ್ ಹಾಫ್ ವೇವ್ ಸಿಮೆಟ್ರಿ ಆ್ಯಂಡ್ ಹಿಡನ್ ಆಡ್ ಸಿಮೆಟ್ರಿ. ಸೊ ಡೈರೆಕ್ಟಾಗಿ ಒಂದು ಕ್ವಶನ್ ತಗೊಂಡು ಓಕೆನಾ. ಸೊ ಡೈರೆಕ್ಟಾಗಿ ಒಂದು ಕ್ವಶನ್ ಕನ್ಸಿಡರ್ ಮಾಡಿ. ಓಕೆನಾ. ಓಕೆ, ಸೊ ನಮಗೆ ಈ ಪಾರ್ಟ್ ಬೇಡ ಇವಾಗ. ಓಕೆ, ಸೊ ಈ ಥರ ಸಿಗ್ನಲ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಸೊ ದೇರ್ಫೋರ್ ಅದರದ್ದು ಹೈಟ್ ಎಷ್ಟಿರುತ್ತೆ, ಹೈಟ್ 20 ಇರುತ್ತೆ. ಇದು 5, 10, 15, -5, -10. ಸೊ ದೇರ್ಫೋರ್ ನಾವು ಇವಾಗ ಏನು ಹೇಳ್ತಿದ್ದೀನಿ, ಇದನ್ನು ಆಡ್ ಇದು HWS ಕಾಣಿಸ್ತಿದೆ ನಿನಗೆ. ಸೊ ದೇರ್ಫೋರ್ HWS ಕಾಣಿಸ್ತಿದೆ ಇದು ಅಂತ ನೋಡಬೇಕು ಇವಾಗ. ಸೊ ದೇರ್ಫೋರ್ ಏನು, ಇದು ನಿನಗೆ ಹಾಫ್ ವೇವ್ ಸಿಮೆಟ್ರಿ ಕಾಣಿಸ್ತಿದೆ ನಿನಗೆ ಅಂತ ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ದೀನಿ. ಸೊ ಡಯಾಗ್ರಾಮ್ ಡ್ರಾ ಮಾಡು ಅಂತ ಹೇಳಿದ್ದೀನಿ. ಸೊ 5, 10, 15, ಸೊ -5, -10. ಸೊ ಏನು ಹೇಳಿದೆ, ಡಯಾಗ್ರಾಮ್ ಡ್ರಾ ಮಾಡು. ಸೊ ನಾವೇನು ಕನ್ಸಿಡರ್ ಮಾಡೋಣ, ಸೊ ಈ ಥರ ಇದೆಯಲ್ಲ ಸಿಗ್ನಲ್ಲು, ಈ ಥರ ಸಿಗ್ನಲ್ ಇದೆ. ಸೊ ದೇರ್ಫೋರ್ ಏನು ಮಾಡೋಣ ಅಂತ ಹೇಳಿದ್ದೀನಿ, ಇದನ್ನು ಟುವರ್ಡ್ಸ್ 5 ಯೂನಿಟ್ಸ್ ರೈಟಿಗೆ ಶಿಫ್ಟ್ ಮಾಡಬೇಕು. ಟುವರ್ಡ್ಸ್ 5 ಯೂನಿಟ್ಸ್ ಅಂದರೆ ಈ ಥರ ಶಿಫ್ಟ್ ಮಾಡ್ತೀನಿ. ಸೊ ನನಗೆ ಏನು ಕಾಣಿಸ್ಬೇಕಿತ್ತು, ಸೊ ಇದ್ರ ಏನು 0 to 5 ಏನು ಪಾರ್ಟ್ ಇದೆಯೋ ನನಗೆ ಅದು ಅಪೋಸಿಟ್ ಸಿಗಬೇಕಿತ್ತು. ಸೊ ದೇರ್ಫೋರ್ 20, ನನಗೆ ಅದು ಅಪೋಸಿಟ್ ಸಿಗ್ತಿದೆ ಇಲ್ಲ, ಏನು ಸಿಗ್ತಿದೆ, 0 ಸಿಗ್ತಿದೆ ನನಗೆ. ಸೊ ಇಟ್ ಈಸ್ ನಾಟ್ ಅ ಹಾಫ್ ವೇವ್ ಸಿಮೆಟ್ರಿ. ಓಕೆನಾ. ಓಕೆ, ಇಟ್ ಈಸ್ ಹಾಫ್ ವೇವ್ ಸಿಮೆಟ್ರಿ ಅಲ್ಲ. ಬಟ್ ನಾವೇನು ಮಾಡ್ಬೋದು, ಹಾಫ್ ವೇವ್ ಏನು ಮಾಡ್ಬೋದು, ಬಟ್ ಹಿಡನ್ ಆಗಿರುತ್ತೆ, ಇದರಲ್ಲಿ ಹೈಡ್ ಆಗಿರುತ್ತೆ. ಓಕೆನಾ. ಇದು ಯಾವ ಥರ ಅಂತ, ಸೊ ಹಿಯರ್ ಏನಾಗಿರುತ್ತೆ, ಇಲ್ಲಿ x(t - 5) ಈಸ್ ನಾಟ್ ಈಕ್ವಲ್ ಟು -x(t). ಇಟ್ ಈಸ್ ನಾಟ್ ಈವನ್, ನಾಟ್ ಹಾಫ್ ವೇವ್ ಸಿಮೆಟ್ರಿ, ಇಟ್ ಈಸ್ ನಾಟ್ ಅ ಆಡ್ ಸಿಮೆಟ್ರಿ, ಈವನ್ ನಾಟ್ ಎ, ಇಟ್ ಈಸ್ ನಾಟ್ ಈವನ್ ಸಿಮೆಟ್ರಿ. ಓಕೆನಾ. ಈವನ್ ಸಿಮೆಟ್ರಿ ಕೂಡ ಅಲ್ಲ ಇದು.
ಸೊ ಇದು ಹಿಡನ್ ಹೇಗಿರುತ್ತೆ ಅಂತ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.